ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣ ನಿಲಯಂ ಪತಿಂ ರಮಾಯಾಃ ಜಗದಘ ದಹನಂಚ ವಾಸವಿ ಸೋನುಂ ಮುನಿಕುಲ ತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಶ್ಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣ ಗೀತಾಯಾಃ ಸಂಗ್ರಹ. ಯಾವುದಾಯ್ತೀಗ? ನೈವ ತಸ್ಯ ತೇನಾರ್ಥಃ ನಾಕೃತೇನ ಚ ಕಶ್ಚನ. ರಚಸ್ಯ ಸರ್ವಭೂತೇಷು ಕಶ್ಚಿದರ್ಥ ವ್ಯಪಾಶ್ರಯಃ. ಯಾತಕ್ಕಿಲ್ಲ ಆತನಿಗೆ ಅಂದರೆ ತಸ್ಯ ಕರ್ಮಕಾಲೇ ವಕ್ತವ್ಯೋಹಂ. ಒಬ್ಬ ಶಿಷ್ಯನಿಗೆ ಹೇಳಿ, ನೋಡಪ್ಪ ನಾನು ತಾನು ಕುದುರ್ತೇನೆ ಎಬ್ಬಿಸು ಅಂತ ಹೇಳಿ ಮಾಡ್ಬೋದಾ ಅಂದ್ರೆ ಬೇಕಿಲ್ಲ. ಯಾತಕ್ಕೆ? ನಚ ಸಂಧ್ಯಾದಿ ಅಕೃತೌ ಕಶ್ಚಿತ್ ದೋಷೋಸ್ತಿ. ಸಂಧ್ಯಾದಿಗಳನ್ನು ಮಾಡದೆ ಹೋದಾಗ ಅಸಂಪ್ರಜ್ಞಾತ ಸಮಾಜ ಸ್ಥಿತಿಯಲ್ಲಿ ಇದ್ದರೆ ದೋಷಕ್ಕೆ ಕಾರಣ ಆಗೋದಿಲ್ಲ. ಆದ್ದರಿಂದ ಅಷ್ಟು ದಿವಸ ಬಿಟ್ಟಿದ್ದೂ ಮಾಡಬೇಕಾಗಿಲ್ಲ, ಮತ್ತು ಅಷ್ಟು ದಿವಸ ಬಿಟ್ಟಿದ್ದೂ ಮಾಡಬೇಕಾಗಿಲ್ಲ, ಮತ್ತು ಹಿಂದಿನೆಲ್ಲ ಸೈನ್ ಮಾಡ್ತಾ ಕೊಡಬೇಕಾಗಿಲ್ಲ. ಓಡಿದ್ರು ಓದೋಯ್ತು ಅಷ್ಟೇ. ಗೊತ್ತಿರುತ್ತೆ ಈಗ ಎಂದು ಕೂತ್ರು ಗೊತ್ತವ್ರಿಗೆ, ಎದ್ದೆದ್ದು ಗೊತ್ತದೆ, ಅದ್ರ ಲೆಕ್ಕ ಹಾಕ್ಬೋದು. ಮಾಡಬೇಕಾಗಿಲ್ಲ, ಯಾಕೆಂದ್ರೆ ದೇವರು ಧಾರಣೆ ಮಾಡ್ತಾ ಇದ್ದಾರೆ ಡೈರೆಕ್ಟ್, ಆದ್ರಿಂದ ಬೇಕಿಲ್ಲ. ಅದೇ ಇದ್ದಾಗ ಮತ್ತೆ ಬೇಕಿಲ್ಲ. ಗೊತ್ತಾಯ್ತಾ? ತಚ ಸಂಧ್ಯಾದಿ ಅಕೃತೌ ಕಶ್ಚಿತ್ ದೋಷೋಸ್ತಿ ತಚ ಏತದ್ ಅಪಹಾಯ ಸರ್ವಭೂತೇಷು ಯೋಜನಾಶ್ರಯ. ಯಾವ ದೇವರು ಹಿಡಿದಿದ್ದಾನೆ, ಬಾಸ್ ಕರೆದಾಗ ಹುಡುಗ ಯಾರು ಗಮನ ಸೀದಾ ಅಲ್ಲಿ ಹೋಗು, ಬೇರೆ ದಾರಿ ಇಲ್ಲ. ಬಾಸ್ ಕರೆದ್ರೆ ಬೇರೆ ದಾರಿ, ಬೇರೆಯವ್ರ ಕರೆದ ಆಮೇಲೆ ಬರ್ತೀನಿ ಅಂತ ಹೇಳ್ಬೋದು, ಇವ್ರಿಗೆ ಆಮೇಲೆ ಬರ್ತೀನಿ ಅಂತ ಹೇಳಾಗಿಲ್ಲ. ಬಿಟ್ಟು ಇಮಿಡಿಯೇಟ್ಲಿ ಹೋಗ್ಲೇಬೇಕು. ಅದೇ ರೀತಿನೇ ಅಲ್ಲಿ ಮಾಡ್ತಿದ್ದಾಗ ತಪ್ಪಲ್ಲ. ಕಶ್ಚಿತ್ ಪ್ರಯೋಜನಾಶ್ರಯ ಅರ್ಥೋ ಏನು ದರ್ಶನಾದಿನ ಭವತಿ ಸೊ ಅರ್ಥ ವ್ಯಪಾಶ್ರಯ. ಬೇರೆ ಏನಾದ್ರು ಮಾಡೋದ್ರಿಂದ ಏನು ಕೆಲಸ ಆಗೋದು ಇಷ್ಟಿಲ್ಲಿ ಆಗ್ತಾ ಇದೆ ಈಗ. ಜ್ಞಾನ ಮಾತ್ರೇಣ ಪ್ರತ್ಯವಾಯೋ ಯದ್ಯಪಿ ನ ತದರ್ಜುನಶ್ಯಾಪಿ ಸಮಮಸ್ತಿ. ಅದಕ್ಕೆ ಹೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಜ್ಞಾನ ಮಾತ್ರೇಣ ಪ್ರತ್ಯವಾಯೋ ಯದ್ಯಪಿ ನ ಭವತಿ ತದರ್ಜುನಶ್ಯಾಪಿ ಸಮಭವತಿ ತತಸ್ಯ ಕರ್ಮೋಪದೇಶ ಯೋಗ್ಯೇ ತದ್ಭವತಿ. ಈಶತ್ ಪ್ರಾರಬ್ಧ ಅನರ್ಥ ಸೂಚಕಂಚ ತದ್ಭವತಿ ಮಹಚ್ಚೇದ್ ವೃತ್ರಹತ್ಯಾಧಿವತ್. ಜ್ಞಾನ ಮಾತ್ರೇಣ ಪ್ರತ್ಯವಾಯೋ ಯದ್ಯಪಿ ನ ಭವತಿ. ಜ್ಞಾನ ಇದ್ದಾಗ ಕೆಲವು ಕರ್ಮ ಲೋಪ ಇತ್ಯಾದಿ ಆದರೆ ದೋಷ ಇಲ್ಲ. ಆದರೆ ಅರ್ಜುನಶ್ಯಾಪಿ ಅರ್ಜುನನಿಗೆ ಅದಿದೆ, ಜ್ಞಾನ ಇದೆ ಈಗ. ನತಸ್ಯ ಕರ್ಮೋಪದೇಶ ಯೋಗ್ಯೇ ತದ್ಭವತಿ. ಕರ್ಮೋಪದೇಶಕ್ಕೆ ಯೋಗ್ಯವಾದದ್ದಲ್ಲ. ಈಶತ್ ಪ್ರಾರಬ್ಧ ಅನರ್ಥ ಸೂಚಕಂಚ ತದ್ಭವತಿ. ಅಂತ ತಪ್ಪುಗಳು ಮಾಡಿದಾಗ ಏನಾಗುತ್ತೆ ಅಂದ್ರೆ ಪ್ರಾರಬ್ಧವಶಾತ್ ಮಾಡಿದ ತಪ್ಪಾಗುತ್ತೆ ಹೊರತು ಉದ್ದೇಶಪೂರ್ವಕ ತಪ್ಪುಗಳಾಗೋದಿಲ್ಲ. ಯಾಕೆ? ಮಹಚ್ಚೇತ್ ವೃತ್ರಹತ್ಯಾದಿವತ್. ಮಹತ್ತರವಾದ ಪಾಪಕರ್ಮಗಳನ್ನು ಜ್ಞಾನಿ. ಇದು 3 ಪಾಯಿಂಟ್. ಅಪರೋಕ್ಷ ಜ್ಞಾನಿ ಸಸಪ್ರಜ್ಞಾತವಾದ ಕೂತಕಾಲಕ್ಕೆ ಏನಿಲ್ಲ, ತನಗೆ ಕರ್ಮದ ಬಂಧನ ಇಲ್ಲ. ಮುಗಿದೋಯ್ತು. 2ನೇ ಪಾಯಿಂಟ್ ಇರೋದೇನೋ, ಅತಿ ಎಚ್ಚರ ಇದ್ರೆ ಮಾಡಲೇಬೇಕು, ಮಾಡಿದ್ರೆ ಭಾರಿ ಪುಣ್ಯ ಇದೆ. ಅಕಸ್ಮಾತ್ ಬಿಟ್ರೆ ಕೆಲವು ಕಾರಣಗಳಿಂದ ಬಿಟ್ರೆ ಅದು ದೋಷಕ್ಕೆ ಕಾರಣ ಆಗೋದಿಲ್ಲ. ಅಷ್ಟು ಪ್ರಾರಬ್ಧ ಕರ್ಮ ಕಾರಣ ಅಷ್ಟೇ ಹೊರತು ಬೇರೆ ಅಲ್ಲ. ಮಹತ್ ಪಾಪಾದಿಗಳನ್ನ ಮಾಡಿದರೆ ಮಾತ್ರ ಅಲ್ಲಿ ಏನಾಗುತ್ತೆ, ಭಾರಿ ದೊಡ್ಡ ಪ್ರಾರಬ್ಧ ಇದೆ ಅಂತ ಅರ್ಥ. ಅದು ಕಳ್ಕೋಬೇಕಂತ. ಆ ಹೊತ್ತಲ್ಲಿ ಏನ್ ಮಾಡಬಹುದು, ಅದು ಪುಣ್ಯಕ್ಕೆ ಕಾರಣ ಬರುವತ್ತ ಮಾಡ್ತಾನೆ. ರುದ್ರಹತ್ಯ ಮಹಾದೋಷ, ಅದು ಬ್ರಹ್ಮಹತ್ಯ ದೋಷ. ಆದ್ರೆ ಅದು ಯಾತಕ್ಕೆ ಕಾರಣ ಆಯ್ತು ಮುಂದೆ? ದೊಡ್ಡ ಇಂದ್ರದೇವರು ವೃತ್ತಾಸನ ಕೊಂದ ಮೇಲೆ ಮಹೇಂದ್ರ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಅದು ಪಾಪದ ಭಾಗ ಮುಗಿದೋಯ್ತು. ಅದು ಯಾವ್ದಕ್ಕೆ ಕಾರಣ ಆಯ್ತದ ಈಗ? ಅದಕ್ಕೆ ಕ್ವಚಿತ್ ಪಾಪ ಪುಣ್ಯಾನ ವೃದ್ಧಯೇ ಭವತಿ ಸ್ಫುಟ ನಿರ್ಣಯದಲ್ಲಿ ಹೇಳಿದ್ದಾರೆ. ಕೆಲಸ ಪಾಪ ಕಾರ್ಯ ಕೂಡ ಯಾವ್ದಕ್ಕೆ ಉಪಯೋಗ ಆಗುತ್ತೆ? ಪುಣ್ಯ ಕಾರ್ಯಕ್ಕೆ ಉಪಯೋಗ ಆಗುತ್ತೆ. ಆದ್ದರಿಂದ ಅದು ದೋಷವಾಗಲಿಲ್ಲ. ಆದ್ರೆ ಅಪರೋಕ್ಷ ಜ್ಞಾನಿಗಳಿಗೆ ಇವೆಲ್ಲ ಅನೇಕ ಹಂತಗಳು. ಕರ್ಮ ಪೂರ್ತಿ ಬಿಡೋ ಅಂಶ, ಸಣ್ಣ ಪುಟ್ಟ ಕರ್ಮ ಬಿಡೋ ಅಂಶ, ದೊಡ್ಡ ಕರ್ಮ ಬಿಡೋ ಅಂಶ, ದೊಡ್ಡ ಪಾಪ ಮಾಡೋ ಅಂಶ, ಇವೆಲ್ಲದಕ್ಕೂ ಏನು ಕಾರಣ? ಪ್ರಾರಬ್ಧ ಕಾರಣ ಇರುತ್ತೆ. ಆದರೆ ಅಪರೋಕ್ಷ ಜ್ಞಾನಿಗೆ ಮೋಕ್ಷ ಅಶೂರ್. ಭಾರಿ ಮಹತ್ ಪಾಪ ಮಾಡಿದಾಗ, ಸೋತ್ತಮ ದ್ರೋಹಾದಿಗಳನ್ನು ಮಾಡಿದಾಗ ಮಾತ್ರ ಏನಾಗ್ತಾನ ಅವನು? ಆನಂದ ಹ್ರಾಸಕ್ಕೆ ಕಾರಣ ಆಗ. ಇಲ್ಲ ಮುಕ್ತಿಗಂತೂ ಬಾಧಕ ಆಗೋದೇ ಇಲ್ಲ ಅನ್ನೋದು ದೊಡ್ಡ ಸಿದ್ಧಾಂತ. ತಸ್ಮಾತ್ ಇಷ್ಟೆಲ್ಲ ಇರೋದ್ರಿಂದ
ಈಗ ಅಪರೋಕ್ಷ ಜ್ಞಾನಿ ಅಸಂಪ್ರವಾದಿಯಲ್ಲಿ ಕೂತಿದ್ರೆ ಕರ್ಮದ ಬಂಧನ ಇಲ್ಲ, ಮೋಕ್ಷಕ್ಕೆ ಹೋಗಿದ್ರು ಇಲ್ಲ. ಇದು ಎರಡೂ ಅಲ್ಲ. ಈಗ ತಸ್ಮಾತ್ ಎರಡೂ ಆಗಿಲ್ಲ, ಆದ್ದರಿಂದ ನೀನು ಕರ್ಮಾಚರಣೆ ಮಾಡು, ಬಹಳ ಉಪಯೋಗ ಇದೆ ಅಂತ ಅರ್ಥ. ತಸ್ಮಾತ್ ಅಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚಾರ. ನಾನು ಜ್ಞಾನಿ ಯಾತಕ್ಕೆ ಮಾಡಬೇಕು ಅಂದ್ರೆ ಅಸಕ್ತಃ. ಅಜ್ಞಾನಿ ಫಲಾಸಕ್ತಿಯಿಂದ ಮಾಡ್ತಾನೆ, ಜ್ಞಾನಿಯಾದವರು ಫಲಾಸಕ್ತಿ ಬಿಟ್ಟು ಮಾಡ್ತಾರೆ. ಈ ವ್ಯತ್ಯಾಸ ತೋರಿಸ್ಬೇಕೇ ಹೊರತು ಕರ್ಮ ಮಾಡದೇ ಇರೋದು ಜ್ಞಾನಿಯ ಲಕ್ಷಣ ಆಗಬಾರ್ದು. ಲೇಪ ಇಲ್ದ ಮಾಡೋದು ಜ್ಞಾನಿ. ನಾನು ಯಾರಿಗೆ ಕೃಷಿ ದುಡ್ಡು ಕೊಡಿ, ಆ ಕೆಲಸ ಮಾಡೋದಿಲ್ಲ, ನನ್ನ ಸರ್ಟಿಫಿಕೇಟ್ ಇದೆ ಅಂದ್ರೆ ಅರ್ಥ ಏನು? ಕೆಲಸ ಮಾಡಿ ತೋರಿಸ್ಬೇಕು. ಉಳಿದವ್ರಿಗೆ ಏನು ಮಾಡ್ಲಿಕ್ಕಾಗಿದ್ದೆಲ್ಲ ಮಾಡ್ದ, ಮಾಡ್ಬೇಕಾದ್ರೆ ಲೇಪ ಇತ್ತು ಅದೂ ಇಲ್ಲ ಅವನಿಗೆ. ಎರಡನ್ನ ಗೆದ್ದ ಅವನು, ಸರಿಯಾಗಿ ಮಾಡ್ದ, ಲೇಪ ಇಲ್ಲ. ಅದು ಅಪ್ರೋಕ್ಷ ಜ್ಞಾನಿ ಆಗಿದ್ದಕ್ಕೆ ಆ ಪ್ರಯೋಜನ ಪಡಿಬೇಕೆ ಹೊರತು ಕರ್ಮ ಬಿಡತಕ್ಕಂಥ ಒಂದು ಲೈಸೆನ್ಸ್ ಅಂತ ತಿಳ್ಕೊಳಕ್ ಹೋಗಬಾರ್ದು. ಅಪ್ರೋಕ್ಷ ಜ್ಞಾನ ಇವತ್ತು ಆ ರೀತಿ ತಿಳ್ಕೊಂಡೆ ನಮಗೆ ಲೇಪ ಇಲ್ಲ ಲೋಪ ಓಡಾಡ್ತಿರ್ತಾನೆ. ಅಪ್ರೋಕ್ಷ ಜ್ಞಾನ ಯಾವ ಜ್ಞಾನವೂ ಇಲ್ಲ, ಆದರೆ ಲೋಪ ಮಾತ್ರ ಗ್ಯಾರಂಟಿ ಮಾಡಿರ್ತಾನೆ. ಎಲ್ಲರೂ ಅಲ್ಲ, ಅನೇಕರಿಗೆ ಕ್ಷಣ ಓದಿದ ತಕ್ಷಣ ಜ್ಞಾನಿ ಆಗ್ಬಿಡ್ತೇನೆ. ಅಸಕ್ತೋ ಹಿ ಆಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ಅಸಕ್ತೋ ಹಿ ಆಚರನ್ ಕರ್ಮ ಪರಂ ಆಪ್ನೋತಿ ಪೂರುಷಃ. ಈ ಅಸಕ್ತನಾಗಿ ವಿಹಿತ ಕರ್ಮ ಅಂತಷ್ಟ ಹಿಂದೆ ಹೇಳಿದ್ದನ್ನು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಪರಂ ಆಪ್ನೋತಿ ಅಂತ ಪೂರುಷಃ ಪರಂ ಆಪ್ನೋತಿ, ಪರಮಾತ್ಮ ಹತ್ರ ಹೋಗ್ತಾನೆ ಅಂತ ಹೇಳಿದ್ರೆ ಪರಂ ಶಬ್ದಕ್ಕೆ ಎರಡು ಅರ್ಥ ಇದೆ. ದೇವರ ಹತ್ರ ಹೋಗ್ತಾನೆ, ನಿಶ್ಚಿತ ಮುಕ್ತನಾದ್ರಿಂದ, ಅದರಿಂದ ಆನಂದ ವೃದ್ಧಿ ಆಗುತ್ತೆ. ಪರಂ ಮೋಕ್ಷ, ಪರಮಾತ್ಮನ ಹತ್ರ ಹೋಗ್ತಾನೆ ಅಂತ ಹೇಳಿದ ಏನಾಯ್ತು, ಅಲ್ಲಿಗೆ ಆನಂದ ಉನ್ನಾಹ ಜಾಸ್ತಿ, ಹತ್ರ ಹೋದಷ್ಟು ಖುಷಿ ಜಾಸ್ತಿ, ಮುಂದೆ ನಿಲ್ಸಿತು ಅಂತ ಹೇಳ್ತಾರಲ್ಲ ಹಾಗೆ. ಯಥೋ ಅಸಂಪ್ರಜ್ಞಾತ ಸಮಾಧೇರೇವ ಕಾರ್ಯಾಭಾವ ತಸ್ಮಾತ್ ಕರ್ಮ ಸಮಾಚಾರ. ದೇರ್ಫೋರ್ ಮುಕ್ತನಾಗಿದ್ದಾನೆ, ಮುಕ್ತನಾಗಿಲ್ಲ ಅಂದಮೇಲೆ ಯೋಚನೆ ಇಲ್ಲ. ಈಗ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲೂ ನೀನಿಲ್ಲ, ಈಗ ಇದ್ರೆ ಮಾತಾಡ್ತಿದ್ದಿಲ್ಲ, ಏನೂ ಮಾಡ್ತಿದ್ದಿಲ್ಲ, ಅದರಿಂದ ಅದಿಲ್ಲ. ದೇರ್ಫೋರ್ ಏನು ಮಾಡ್ಬೇಕು ನೀಗ? ಕಾರ್ಯಂ ಕರ್ಮ ಸಮಾಚಾರ, ಕರ್ತವ್ಯ ಕರ್ಮವನ್ನು ಮಾಡಲೇಬೇಕು, ಮಾಡು. ಎಲ್ಲರಿಗೂ ಮಾತಾಡಬೇಕು. ಕರ್ಮಣವಿಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ. ಅವತ್ತು 5 ಗಂಟೆ ರಿಟೈರ್ ಆಗ್ತಾರೆ ಅಂದರೆ ಅಲ್ಲಿವರೆಗೂ ಕೆಲಸ ಇದೆ ಅವರಿಗೆ. ಕೂತಾರು ಕೂತಿರ್ಬೇಕು ಹೊರತು ಬಿಟ್ಟು ಹೋಗಾಗಿಲ್ಲ. ಅದು ಅಲ್ಲಿ ಆದ್ಮೇಲೆ ಮುಗಿತಾವ ಬಂದ ಕಳ್ಕೊಂಡ್ಬಿಟ್ಟ. ಕರ್ಮಣೈವ ಹಿ ಸಂಸಿದ್ಧಿಂ ಅಸ್ಥಿತ ಜನಕಾದಯ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಈಗ ಹೇಳ್ತಾರೆ, ಈಗ ಒಂದೇನಿದೆ, ಈಗ ಆಚಾರ ಇದೆ. ಆಚಾರ ಅಂದ್ರೆ ಪ್ರೆಸಿಡೆನ್ಸ್ ಅಂತ, ಪ್ರೆಸಿಡೆನ್ಸ್ ಇದೆ. ಯಾಕೆ? ಜನಕಾದಿಗಳಿದ್ದಾರೆ, ಜ್ಞಾನಿಗಳು ಅಂತ ಪ್ರೂಢ, ಅವರೆಲ್ಲ ಕೂಡ ಎಸ್ಟಾಬ್ಲಿಷ್ ಆದವರು. ತಾತ್ಪರ್ಯ ನೈವ ತಸ್ಮಾತ್ ಅಸಕ್ತಸ್ತತಂ ಕಾರ್ಯಂ ಕರ್ಮ ಸಮಾಚಾರ. ಯಸ್ಮಾತ್ ಅಮುಕ್ತಸ್ಯ ಕಾರ್ಯಂ ಅಸ್ತೇವ ತಸ್ಮಾತ್ ಅಸಕ್ತ. ಅಮುಕ್ತರಾದವರಿಗೆ ಕರ್ತವ್ಯದ ಬಂಧನ ಇದೆ, ಆದ್ದರಿಂದ ಮಾಡಲೇಬೇಕು. ಅಸಕ್ತ ಆಚರನ್ನೇವ ಯಸ್ಮಾತ್ ಪರಮಾಪ್ನೋತಿ. ಅಸಕ್ತ ಕರ್ಮಾಚರಣೆ ಮಾಡ್ತಾನೆ ಪರಮಾತ್ಮನ ಹತ್ರ ಹೋಗ್ತಾನೆ. ಮುಕ್ತಶೈವ ಕಾರ್ಯಂ ನಾಸ್ತಿ ಇತ್ಯೇವ ಕಾರಾರ್ಥೋಪಿ ಎಷ್ಟು ಇತಿ ತುಶಬ್ದೇನ ಅವಗತಃ. ಆಚಾರ್ಯ ಸ್ವಾರಸ್ಯ ತೋರಿಸ್ತಾರೆ. ಉಳಿದವರೆಲ್ಲ ಅರ್ಥ ಏನೋ ಬರೀತಾರ, ವಿಚಾರ ಬಿಟ್ಬಿಡಿ. ಪ್ರತಿಯೊಂದು ಕೃತ್ಯ ಹೇಳಬೇಕು. ಅಲ್ಲಿ ಏನು ಕೃತ್ಯ ಇದೆ ಈಗ ಹೇಳ್ಬೇಕಾದ್ರೆ ತೂ ಶಬ್ದ ಇದೆ. ಎಷ್ಟು ಆತ್ಮರತಿರೇವ, ಎಷ್ಟು ಅಂತ ಪದ ಹಾಕಿದ್ದ ಯಾರು? ಎಷ್ಟು ಅಂತ ಪದ ಹಾಕಿರೋದ್ರಿಂದ ಏನರ್ಥ? ಅದಕ್ಕೆ ತೂ ಶಬ್ದದಿಂದ ಮುಕ್ತನು ಸೇರಿಸ್ಕೋಬೇಕು ಅಂತ. ಅಪ್ರೋಕ್ಷ ಜ್ಞಾನಿಗೆ ಅಸಂಪ್ರಜ್ಞಾತ ಸಮಾಜ ಸ್ಥಿತಿಯಲ್ಲಿದ್ದರೆ, ಉಳಿದವರಿಗೆ ಮುಕ್ತರಾಗಿ ಆ ತೂ ಶಬ್ದದಿಂದ ಸ್ವಾರಸ್ಯ ತೋರಿಸಿದ್ದಾರೆ. ಈ ಶಾಸ್ತ್ರ ಗ್ರಂಥಗಳಲ್ಲಿ ಚ ತು ಇತ್ಯಾದಿ ಯಾವುದನ್ನು ಕೂಡ ಬಿಡ ಹಾಗಿಲ್ಲ. ಕಾವ್ಯಗಳಲ್ಲಿ ಅದೆಲ್ಲ ತಲೆಕೆಡಿಸ್ಕೋಬೇಕಾಗಿಲ್ಲ. ಏನಿದ್ರೆ ಸಾಕಲ್ಲಿ ಮುಖ್ಯ ಕಾವ್ಯಾಂಶ ಇದ್ರೆ ಸಾಕು. ಏನಾದ್ರು ಇಟ್ಕೊಂಡು ಹೋಗಿ ಇದ್ರೆ ಇಲ್ದವ್ರೊಳದು ಇದ್ರೆ ಏನು ನಷ್ಟ ಇಲ್ಲ. ಪಾಂಡವಾನ ಮುಕ್ತಶೈವ ಕಾರ್ಯಂ ನಾಸ್ತಿ ಇತ್ಯೇವಕಾರಾರ್ಥೋಪಿ ಎಷ್ಟು ಇತಿ ತುಶಬ್ದೇನ ಅವಗತಃ. ತಸ್ಮಾತ್ ಕರ್ಮ ಸಮಾಚರೇತ್ ಇತಿ ಉಪಸಂಹಾರ ವಿರೋಧಶ್ಚನ್ಯತೆ. ಇಲ್ಲದೆ ಹೋಗಿದ್ರೆ ತಸ್ಮಾತ್ ಕರ್ಮ ಸಮಾಚರೇತ್, ನೀನು ಎರಡೂ ಅಲ್ಲ. ಆದ್ರಿಂದ ಈಗ ತಸ್ಮಾತ್ ಅನ್ನೋದಕ್ಕೆ ದೇರ್ಫೋರ್ ಎರಡೂ ಅಲ್ಲವಾಗಿರೋದ್ರಿಂದ ಕರ್ತವ್ಯ ಕರ್ಮವನ್ನು ಮಾಡಲೇಬೇಕು ನೀನು ಅಂತ ಹೇಳ್ತಾ ಇದ್ರು, ಹೇಳ್ತಿರ್ಲಿಲ್ಲ. ಬ್ರಹ್ಮನಿಷ್ಠಾ ಬ್ರಹ್ಮಜ್ಞಾನ ಬ್ರಹ್ಮಜ್ಞಾನ ಸುತರ್ಪಿತಾ ಪಾಂಡವಾನಾಂಚ ಮುಕ್ತಾನಾಂ ಅಂತರಂ ಕಿಂಚಿದೇವಹಿ. ವೆರಿ ಇಂಪಾರ್ಟೆಂಟ್. ಬ್ರಹ್ಮನಿಷ್ಠಾ ಬ್ರಹ್ಮರತಾ ಬ್ರಹ್ಮಜ್ಞಾನ ಸುತರ್ಪಿತಾ. ಇವರೆಲ್ಲ ಜ್ಞಾನಿಗಳು ಹೀಗಿರ್ತಾರೆ, ಬ್ರಹ್ಮನಿಷ್ಠರು.
ಸದಾ ದೇವ್ರ ಕಡೆ ಮನಸ್ಸು. ಬ್ರಹ್ಮರಥಾಹ, ಬೇರೆ ಎಂಜಾಯ್ಮೆಂಟ್ ಇಲ್ಲ ಅಂದ್ರೆ ಅದಕ್ಕಿಂತ ಎಂಜಾಯ್ಮೆಂಟೇ ಇಲ್ಲ, ಬ್ರಹ್ಮರಥರಾಗಿರ್ತಾರೆ. ಬ್ರಹ್ಮಜ್ಞಾನ ಸುತರ್ಪಿತಾ, ಬ್ರಹ್ಮಜ್ಞಾನದಿಂದಾಗಿ ಸುತರ್ಪಿತ, 3 ಪದ ಬಂತಲ್ಲಿ. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ನೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಆ ಶ್ಲೋಕದ ಅರ್ಥ ಬರಾಗಿದೆ. ಆದ್ದರಿಂದ ಇದು ಕರ್ಮಾಚರಣೆಯ ಬಗ್ಗೆ 2 ಬಿಟ್ಟರೆ ಇನ್ನು ಬಿಡಂತೆ ವಿನಾಯಿತಿ ಇಲ್ಲ. ಪಾಂಡವಾನಾಂಚ ಮುಕ್ತಾನಾಂ ಅಂತರಂ ಕಿಂಚಿದೇವ. ಇಲ್ಲ, ಸುತರ್ಪಿತ ಅಂದ್ರೆ ಏನರ್ಥ? ಅಲಂಬುದ್ಧಿ ಬಂದವರು ಅಂತ ಅರ್ಥ. ಅಲಬುದ್ಧಿ ಬಂದಿದೆ ಅಂತ ಸುತರ್ಪಿತ. ಪಾಂಡವಾನಾಂಚ ಮುಕ್ತಾನಾಂ ಅಂತರಂ ಕಿಂಚಿದೇವಹಿ, ವೆರಿ ಇಂಪಾರ್ಟೆಂಟ್. ಕೆಲವು ವಿಷಯಗಳಿಗೆಲ್ಲ ಪ್ರಶ್ನೆಗೆ ಉತ್ತರ ಇದೆ. ಇಷ್ಟೆಲ್ಲ ಯಾರೋ ಹಿಂದೆ ತೃಣಜೀವಿಗಳೆಲ್ಲ ಮುಕ್ತರಾಗಿ ಹೋಗ್ಬಿಟ್ಟಿದ್ದಾರೆ. ಹಿಂದೆ ರುಜುಗಳು ಇವರು ಭಾರಿ ದೊಡ್ಡವರು, ಇವತ್ತೆ ವಾಯುದೇವರ ಆವೇಶ ಇದೆ, ಉಳಿದವರೆಲ್ಲ ಕೂತಿದ್ದಾರೆ. ಅವ್ರಿಗೆ ಇನ್ನೂ ಮುಕ್ತಿ ಆಗಿಲ್ಲ ಅಂದ್ರೆ ಅವರ ಆನಂದ ಜಾಸ್ತಿ ಆಯ್ತಲ್ಲ, ದೊಡ್ಡವರಿಗಿಂತ ಸಣ್ಣವರ ಆನಂದ ಜಾಸ್ತಿ ಆಯ್ತಲ್ಲ ಅಂತ ಕೇಳಿದ್ರೆ ಇಲ್ಲ. ಮುಕ್ತರಿಗೂ ಮತ್ತು ಇವ್ರಿಗೇನಿದೆ, ಪಾಂಡವರು ಎಷ್ಟು ಸಾಧನೆ ಮಾಡಿದ್ದಾರೆ ಅಂತ ಕೇಳಿದ್ರೆ, ಪಾಂಡವರು ಒಂದು ಶಬ್ದ ಉಪಲಕ್ಷಕ, ದೇವತೆಗಳಾದವರು ಇನ್ನು ಮುಕ್ತಿಗೆ ಹೋಗಿಲ್ಲ. ಅದು ಮುಕ್ತರಿಗೆ ಹೋದ ಆನಂದಕ್ಕಿಂತ ಜಾಸ್ತಿ ಇರುತ್ತೆ ಅವರಿಗೆ ಆನಂದ. ಹೇಳಿದ್ರೆ ರಿಟೈರ್ ಆಗೋ ಕ್ಲರ್ಕಿಗಿಂತ ದೊಡ್ಡ IAS ಅಂತವರಿಗೆಲ್ಲ ಸ್ಟಾರ್ಟಿಂಗ್ ಸ್ಯಾಲ್ರಿನೇ ಜಾಸ್ತಿ ಇರುತ್ತೆ ಅವ್ರಿಗಿಂತ. ಗೊತ್ತಾಯ್ತಾ? ಅದು ಸರ್ವಿಸ್ ಆಗಿಲ್ಲ ಒಂದು ಮೈನಸ್ ಪಾಯಿಂಟ್ ಅಲ್ಲ, ಗೊತ್ತಾಯ್ತು. ಇನ್ನೂ ಅಲ್ಲಿ ಹೋದಾಗ ಭಾಳ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಆ ದೃಷ್ಟಿಯಿಂದ ಮುಕ್ತರಾದಂತಹ ಸಾಮಾನ್ಯರಿಗೂ ಅಮುಕ್ತರಾದಂತಹ ದೊಡ್ಡವರಿಗೂ ವ್ಯತ್ಯಾಸ ಇದೆ. ಈ ಪಾಂಡವರಿಗಂತವ್ರು ಹೇಗಿದ್ದಾರೆ ಅಂದ್ರೆ ವ್ಯತ್ಯಾಸನೇ ಇಲ್ಲ, ಅಷ್ಟು ಆ ಸ್ಟೇಜಲ್ಲಿ ಇದ್ದಾರೆ ಅವರು ಪಾಂಡವರು. ಆದ್ದರಿಂದ ಅರ್ಜುನನಿಗೆ ಇದೆಲ್ಲ ಅಪ್ಲಿಕಬಲ್ ಆದ್ದರಿಂದ ಹೇಳ್ತಿದ್ದಾರೆ. ಇದರಿಂದ ನಮಗೇನಾಯ್ತು, ಇದ್ದೇ ಇರುತ್ತೆ. ಆದ್ದರಿಂದ ಅವರು ಸಂಸಾರಾವಸ್ಥೆಯಲ್ಲಿ ಇದ್ರು ಕೂಡ ಬ್ರಿಲಿಯಂಟ್ ಸ್ಟೂಡೆಂಟ್, SSLC ಅವರಷ್ಟೇ. ಯಾರು ರಿಟೈರ್ ಆಗೋ ಕ್ಲರ್ಕು, ಅವನಿಗೆ ಕಂಪೇರ್ ಮಾಡಕ್ಕೆ ಬರೋದು. ಫ್ಯೂಚರ್ ಇದೆ, ಅವ್ರ ಫ್ಯೂಚರ್ ಮುಗಿತಲ್ಲಿಗೆ ಮ್ಯಾಕ್ಸಿಮಮ್ ರೀಚ್ ಆಗಿ ಹೋಯ್ತು. ಹಾಗೆ ಇನ್ನು ಸ್ಟಾರ್ಟಿಂಗ್ ಹಾಕಿದ್ದಾನೆ, ಆದ್ದರಿಂದ ಒಳ್ಳೆ ಫ್ಯೂಚರ್ ಹೇಳ್ತಾರೆ, ಒಳ್ಳೆ ಪ್ರಾಸ್ಪೆಕ್ಟ್ಸ್ ಇದೆ ಅವನಿಗೆ ಅಂತ ಹೇಳ್ತಾರೆ ಆ ಟೈಮ್. ಪಾಂಡವಾನಾಂಚ ಮುಕ್ತಾನಾಂ ಅಂತರಂ ಕಿಂಚಿದೇವ, ಅಂತರ ಅಂದ್ರೆ ವ್ಯತ್ಯಾಸ, ಅದು ಸ್ವಲ್ಪನೇ. ಇದು ಭವಿಷ್ಯತ್ ಪರ್ವವಚನಾಚ್ಚ ನ ಅರ್ಜುನಸ್ಯ ಅಮುಖ್ಯಾಧಿಕಾರಿತ. ಈ ಮಾತು ಯಾವ್ದಕ್ಕೆ ಬರೀತಾರೆ ಅಂದ್ರೆ, ಬೇರೆಯವ್ರು ಬರೀತಾರೆ ಮೋಕ್ಷೋ ಕರ್ಮ ಸನ್ಯಾಸ ವಿಧಾನ ಅಂತ ಹೇಳ್ತಾರೆ. ಮುಕ್ತಿ ಬಯಸೋನು ಏನ್ ಮಾಡ್ಬೇಕು, ಯಾವಾಗಲೂ ಕರ್ಮ ಬಿಟ್ಟು ಬಿಡ್ಬೇಕು ಅಂತ ಹೇಳ್ಬೇಕು. ಮತ್ತೆ ಅರ್ಜುನ ಹೇಳ್ತಾನಲ್ಲ ಅಂತ ಕೇಳಿದ್ರೆ, ಅರ್ಜುನ ಲೋಯರ್ ಅಧಿಕಾರಿ, ಉತ್ತಮ ಅಧಿಕಾರಿ ಅಲ್ಲ, ಅದಕ್ಕೆ ಹೇಳ್ತಿದ್ದಾರೆ ಅಂತ ಹೇಳಿ. ಅರ್ಜುನ ಸ್ಥಿತಿ ಎಲ್ಲಿ ಬಂತೀಗ, ಇವರಿಗಿಂತ ಸಣ್ಣವನಾಗಿ ಬಿಡ್ತಾನೆ ಅರ್ಜುನ. ನಮಗೆ ಕರ್ಮ ಇಲ್ಲ, ನಾವು ದೊಡ್ಡವರು, ಅವ್ರಿಗೆ ಕರ್ಮ ಇದೆ, ಪಾಪ ಕಡಿಮೆ, ಈ ರೀತಿ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಹಾಗಲ್ಲ. ಇಷ್ಟೆಲ್ಲ ಇರೋದ್ರಿಂದ ಅರ್ಜುನ ಅಮುಖ್ಯಾಧಿಕಾರಿ ಅಲ್ಲ. ಬ್ರಹ್ಮದೇವರಷ್ಟು ಯಾರು ದೊಡ್ಡವರು ಇದ್ದಾರೆ, ಅವರಷ್ಟು ಬಿಜಿ ಯಾರೂ ಇಲ್ಲ, ಅರ್ಥಾಯ್ತಿಲ್ಲ. ಬ್ರಹ್ಮದೇವರಷ್ಟು ವಾಯುದೇವರಷ್ಟು ದೊಡ್ಡವರು ಜೀವಕೋಟಿಯಲ್ಲಿ ಯಾರೂ ಇಲ್ಲ. ಆದರೆ ಅವರಷ್ಟು ನಾನ್ ಸ್ಟಾಪ್ ವರ್ಕ್ ಮಾಡೋದು ಬೇರೆ ಯಾರು ಇಲ್ಲ. ಯಾವಾಗಲೂ ಕೂಡ ಮೇಲೆ ಹೋಗ್ತಾ ಹೋದಂತೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಕೆಲಸ ಜಾಸ್ತಿ ಆಗುತ್ತೆ, ಅದಕ್ಕೇನೆ ಸಂಬಳನೂ ಜಾಸ್ತಿ ಮಾಡೋದು. ಇಲ್ಲದೋದ್ರೆ ಅದೇ ಯಾರೋ ಹೋಗೋದಿಲ್ಲ ಮೇಲಕ್ಕೆ. ತಕ್ಕಂತೆ ಪ್ರಪೋರ್ಷನೇಟ್ ಆಗಿ ಅವ್ರ ಜವಾಬ್ದಾರಿ ಏನಿಲ್ಲ, ಜವಾಬ್ದಾರಿ ಅಂತ ಅವ್ರ ಮೇಲೆ ಕೂತಿರುತ್ತೆ. ಏನೇ ಆದರೂ ಈಸ್ ಆನ್ಸರ್ ಅದು, ಮುಖ್ಯಸ್ಥನೇ ಫಸ್ಟ್ ಕೇಳ್ತಾರೆ. ಆದ್ದರಿಂದ ಇದು ಭವಿಷ್ಯತ್ ಪರ್ವವಚನಾಚ್ಚ ನ ಅರ್ಜುನಸ್ಯ ಅಮುಖ್ಯಾಧಿಕಾರಿತ. ಇದಿಷ್ಟು ಸರಿಯಾಗಿ ತಿಳ್ಕೊಂಡಿರ್ಬೋದು. ಅಲ್ಲಿಗೆ ಘಟ್ಟ ಆತ್ಮರತಿರೇವ ಸ್ಯಾದಿತ್ಯೇವ ಶಬ್ದೇನ ಮುಕ್ತಾನಾಮೇಭ್ಯೋ ವಿಶೇಷೋ ದರ್ಶಿತಃ. ಆತ್ಮರತಿರೇವ ಸ್ಯಾತ್ ಇತ್ಯಾದಿ ಪದದಿಂದ ಮುಕ್ತಾನಾಮೇಭ್ಯ ವಿಶೇಷೋ ಉಳಿದವರಿಗೆ ಆದರೆ ಮುಕ್ತರಿಗೆ ಸ್ವಲ್ಪ ವಿಶೇಷ ಇರುತ್ತೆ. ಅದು ಇವರಿಗೆ ಹಾಗಲ್ಲ. ಯಾವ ಇರ್ತಾರಲ್ಲ ಮುಖ್ಯಾಧಿಕಾರಿ ಇರ್ತಾರೆ, ಯಾವಾಗ ಬೇಕಾದ್ರೆ ಒಳಗೆ ಬರ್ತಿರ್ತಾರೆ ದರ್ಶನಕ್ಕೆಲ್ಲ. ಉಳಿದವರಲ್ಲ, ಟೈಮ್ನಲ್ಲಿ ಮಾತ್ರ ಹೋಗ್ಬೇಕು, ನಿರ್ಬಂಧ ಇಲ್ಲ. ಬಟ್ ಇವನಿಗಿರೋ ವಿಶೇಷ ಅವಕಾಶ ಅವರಿಗಿಲ್ಲ. ಆ ರೀತಿಯಲ್ಲಿ ಮುಕ್ತರಾಗಿದ್ದರೂ ಕೂಡ ಅವರಿಗೆ ಒಂದು ರಿಸ್ಟ್ರಿಕ್ಷನ್ ಇದೆ. ಅದು ಇವರಿಗೆ ಅಮುಕ್ತರಾಗಿದ್ದರೂ ಕೂಡ ವಿಶೇಷತೆ ಇದೆ. ಉಳಿದವರಿಗೆ ಮುಕ್ತರಾಗೋದ್ರಲ್ಲಿ ವಿಶೇಷತೆ ಇದೆ, ಇವರಿಗೆ ಮುಕ್ತರಾಗದೇನೆ ವಿಶೇಷ ಸಂಪಾದನೆ ಮಾಡ್ತಾರೆ. ಆದ್ದರಿಂದ ಅರ್ಜುನನ ಏನಂತ ಕರಿಬಾರ್ದು, ಅಮುಖ್ಯಾಧಿಕಾರಿ ಮತ್ತೆ ಮಂದಾಧಿಕಾರಿ ಎಲ್ಲ ಕರಿಬಾರ್ದು. ಕರ್ಮಣೇಭಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಹೀಗೆ ಒಂದು ಆಚಾರ ಇದೆ, ಪ್ರೆಸಿಡೆನ್ಸ್ ಇದೆ. ಪ್ರೆಸಿಡೆನ್ಸ್ ಎಂಬ ದೊಡ್ಡ ರೀತಿ ಮಾಡಿದ್ದಾರೆ. ಎಷ್ಟೋ ಸತ್ಯ ಕೆಲವು ಸಮಸ್ಯೆಗಳು ಬಂದಾಗ ಎಲ್ಲಿ ಪುಸ್ತಕ ಉತ್ತರ ಸಿಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ, ಯಾವುದೋ ಕಾರಣಕ್ಕೆ ಸಿಗೋದಿಲ್ಲ. ಅವಾಗ ಏನ್ ಮಾಡ್ತಾರೆ, ಇದ್ರ ಹಿಂದೆ ಏನ್ ಮಾಡಿದ್ರು ಇಂಥ ಪ್ರಸಂಗದಲ್ಲಿ ಅಂತ ಹೇಳ್ತಾರೆ, ಅದು ಫಾಲೋ ಮಾಡ್ಬಿಡ್ತಾರೆ ತಕ್ಷಣ. ಅವ್ರು ಮಾಡಿದ್ರೆ ಮುಗಿದು ಇಂಥ ಪ್ರಸಂಗಕ್ಕೆ ಅದೇ ಉತ್ತರ ಅಂತ. ಅದಕ್ಕೆ ಮಹಾಭಾರತದ ಎಲ್ಲ ಎಕ್ಸಾಂಪಲ್ಸ್ ಯಾತಕ್ಕೆ ಕೊಡ್ತಾ ಹೋಗ್ತಾರೆ ಅಂತ ಕೇಳಿದ್ರೆ, ನಾವು ಡೌಟ್ ಬಂದಾಗ ಇವ್ರು ಹೀಗೆ ನಡ್ಕೊಂಡಿದ್ದಾರೆ ನೋಡಿ, ಯಶಸ್ಸಾಗಿದೆ. ಹೀಗೆ ನಡ್ಕೊಂಡ್ರು ಆಗ್ಲಿಲ್ಲ, ಬಯಸ್ಕೊಂಡ್ರು, ಇನ್ನೊಂದು ಸರಿ ಹೋಯ್ತು, ಆದರೆ ಆ ರೀತಿ ಮಾಡಿ. ಅದ್ರ ಪ್ರೆಸಿಡೆಂಟ್ ಸಂಬಂಧ ಒಟ್ಟಿಗೆ ನಾವು ಕಾಣಬೇಕು ಅಂತಿದ್ರೆ ಮಹಾಭಾರತದಲ್ಲಿ ಒಟ್ಟಿಗೆ ಕಾಣಿಸುತ್ತೆ. ಎಲ್ಲ ಪುರಾಣಾದಿಗಳಲ್ಲಿ ಇದೆ, ಒಟ್ಟೆ ಎಲ್ಲ ಒಂದೇ ಕಡೆ ಸಿಗಬೇಕು ಅಂದ್ರೆ ಮಹಾಭಾರತ.
ನಿರ್ಣಯ ಸರ್ವಶಾಸ್ತ್ರಾಣ, ಬರೀ ಶಾಸ್ತ್ರಾಣಂ ಅಂತ ಹೇಳಿಲ್ಲ. ಇವತ್ತು ರಾಘವೇಂದ್ರ ವಿಜಯ ಓದಿ, ದಾನಗಳ ಚರಿತ್ರೆ ಓದಿ, ಒಂದು ಮೆಸೇಜ್ ಇದ್ದೇ ಇರುತ್ತೆ ಅದು, ಗೊತ್ತಾಯ್ತಾ. ಆದರೆ ಇಂದು ಮಹಾಭಾರತ ಇತ್ಯಾದಿ ಓದಿದಾಗ ಸರ್ವ ಎಲ್ಲ ಇರುತ್ತೆ ಒಂದೇ ಕಡೆ. ಇಲ್ಲಿ ಏಕದೇಶ ಇದ್ದರೆ ಅಲ್ಲಿ ಏನಾಗುತ್ತೆ, ಸರ್ವ ಒಂದೇ ಕಡೆಗೆ. ಬಟ್ ಅಥೆಂಟಿಕ್ ಅದು, ವೇದವ್ಯಾಸರೇ ಬರೆದಿರ್ತಾರೆ, ಆದ್ದರಿಂದ ಹೈಲಿ ಅಥೆಂಟಿಕ್. ದೊಡ್ಡವ್ರು ಕೊಟ್ಟ ಎಕ್ಸಾಂಪಲ್ ಅಂದರೆ ಅರ್ಥ ಇದೆ, ಸಾಮಾನ್ಯರು ಕೊಟ್ಟಾಗ ಎಕ್ಸಾಂಪಲ್ದಲ್ಲಿ ದೋಷ ಇರ್ಬೋದು. ಯಾವ ದೃಷ್ಟಿಯಿಂದ ಮಹಾಭಾರತ, ಅದರಲ್ಲೂ ಗೀತಾ ಎಷ್ಟು ಮುಖ್ಯ ಅಂತ ಅರ್ಥ ಆಯ್ತು. ಈಗ ಹೇಳ್ತಾರೆ, ಯಾನಿ ಯಾನಿಚ ಆಚಾರೋಪ್ಯಸ್ತಿ ಇತ್ಯಾಹ ಕರ್ಮಣ ಇವ ಇದೆ. ಯಾರು ಹಿಂದವ್ರು ಒಪ್ಪೋದೇ ಇಲ್ಲ ಅನ್ನೋ ಪರಂಪರೆಯನ್ನು ಅನ್ನೋರಿಗೆ ಪಳ್ಕೊಂಡ್ಬಿಡ್ತಾರೆ. ಆಚಾರ ಬಿಟ್ಟೇ ಬಿಡೋದ್ರಿಂದ ದೊಡ್ಡ ದೋಷಕ್ಕೆ ಗುರಿ ಆಗ್ತಾರೆ. ಕರ್ಮಣ ಸಹ ಕರ್ಮ ಕುರುವಂತ ಏವ ಇತ್ಯ. ಈ ಶ್ಲೋಕ ಭಾರಿ ಕನ್ಫ್ಯೂಸಿಂಗ್ ಶ್ಲೋಕ ಇದೆ, ನೋಡೋದಕ್ಕೆ ಏನು ಅನಿಸುತ್ತೆ. ಕರ್ಮಣೈಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ. ನಾವು ಉಲ್ಟಪಟ್ಟ ಪ್ರಶ್ನೆ ಬರುತ್ತೆ. ಹಿಂದೆ ಹೇಳಿದ್ದ ದೂರೇಣ ಕೇವಲಂ ಕರ್ಮ ಬುದ್ಧಿಯೋಗ ಧನಂಜಯ. ಬುದ್ಧಿಯೋಗಕ್ಕಿಂತ ಕರ್ಮ ಭಾರಿ ಕಡಿಮೆ ಅಂತ ಹೇಳಿದ್ದ. ಈ ಉಲ್ಟ ಪಡ್ತಾ ಇತ್ತು. ಈಗ ಕರ್ಮದಿಂದ ಭಾರಿ ಸಿದ್ಧಿ ಬರುತ್ತೆ ಅಂತ ಹೇಳ್ತು. ಒಂದು ಕಡೆ ಕಾಂಟ್ರಡಿಕ್ಷನ್ ಕಂಡಕ್ಟ್ ಆಗ ಇಷ್ಟೊತ್ತು ಹೇಳಿದ ಜ್ಞಾನ ಮಾತ್ರ ಹೊರಟೋಯ್ತು. ಕರ್ಮಣ ಏವ ಜ್ಞಾನೇನ ಇವ ಪರಂಪದಂ ಇದೆ. ಇಲ್ಲಿ ಹೇಳ್ಬೇಕಾದ್ರೆ ಉಲ್ಟ ಪಡ್ತ ಕರ್ಮಣ ಇವ ಹೇ ಸಂಸಿದ್ಧಿ ಅಂತ ಹೇಳಿದಾಗ ಏನಿದು ಮೇಲ್ನೋಟ ಕೃಷ್ಣ ಏನೋ ಹೇಳ್ತಿದ್ದಾನೆ ಅನ್ಸಿಬಿಡುತ್ತೆ. ಅದು ಆಚಾರ್ಯ ಹೇಗೆ ಅರ್ಥ ತಿಳಿಸ್ತಾರೆ ನೋಡಿ. ಕರ್ಮಣ ಇವ ಸಂಸಿದ್ಧಿಂ ಆಸ್ಥಿತಾ ಜನಕಾದಯ. ಜನಕ ಮೊದಲಾದವರೆಲ್ಲ ಕರ್ಮಣ ಇವ ಮೊದಲಾದವರು ಸನಕಾದಿಗಳಿದ್ದಾರೆ, ಜನಕಾದಿಗಳಿದ್ದಾರೆ, ಎಲ್ಲ ಅಂಥವ್ರೆ. ಪ್ರಿಯವ್ರತ ಹಿಂದೆ ಬಂತ ಪ್ರಿಯವ್ರತಾದಿಗಳು, ಹಿಂದಿನ ಜ್ಞಾನಿಗಳೆಲ್ಲ ಅಂಥವ್ರೆ. ಯಾರ ಮಾಂಧಾತ ಅನಹುಷ ಅಂಬರೀಷ ಸಕರ ಅವರೆಲ್ಲ ಗುಂಪಿ ಸೇರಿದವ್ರೆ, ಗೊತ್ತಾಯ್ತಾ. ಯಾರು ಸಾಮಾನ್ಯರಿಲ್ಲದವರಲ್ಲಿ. ಜನಕಾದಯ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಇದಕ್ಕೆ ನೋಡ ಬಟ್ ಏನಾಯ್ತು, ಈಗ ಜನಕಾದಿಗಳು ಭಾರಿ ದೊಡ್ಡವರು, ಕರ್ಮ ಸಿದ್ಧಿ ಪಡೆದಿದ್ದಾರೆ, ಆದ್ದರಿಂದ ನೀನು ಕರ್ಮಾಚರಣೆನೇ ಮಾಡು. ಸೊ ಜ್ಞಾನ ಬಿಡುವಂತಾಗತ್ತೆ ಅಲ್ಲಿಗೆ. ಇಷ್ಟೊತ್ತು ಹೇಳಿದ ಜ್ಞಾನ ಮಹತ್ವ ಏನಾಯ್ತು, ಹೋಯ್ತಲ್ಲಿಗೆ. ಅದಕ್ಕೆ ಇದು ಬಿಡಿದವ್ರಿಗೆ ಅರ್ಥ ಮಾಡೋದು ಭಾರಿ ಕಷ್ಟ ಇದೆ. ಆ ಥರ ಸುಲಭವಾಗಿ ಹೇಳ್ತಾರೆ, ಏನಿಲ್ಲ. ಕರ್ಮಣ ಏವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯ. ಜನಕಾದಿಗಳು ಸಂಸಿದ್ಧಿಯನ್ನು ಹೇಗೆ ಪಡೆದ್ರು, ಎಲ್ಲಿ ಹೇಗೆ ಪಡೆದ್ರು? ಕರ್ಮಣ ಏವ, ಕರ್ಮದಿಂದನೇ ಪಡೆದು ಸಂಸಿದ್ಧಿನ ಪಡೆದು. ಇದಕ್ಕೆ ಎರಡು ಅರ್ಥ ಹೇಳ್ತಾರೆ ಆಚಾರ್ಯರಿಗೆ, ಎರಡು ಅತ್ಯಂತ ಸಂಗತವಾದ ಅರ್ಥಗಳು. ಜನಕಾದಿಗಳು ಕರ್ಮದಿಂದ ಸಿದ್ಧಿ ಪಡೆದ್ರು ಅಂದರೆ ಒಂದು ಪ್ರಶ್ನೆ ಉತ್ತರ ಬಂದು, ಜನಕಾದಿಗಳು ಜ್ಞಾನಿಗಳು, ಜ್ಞಾನಿಗಳಾದ್ಮೇಲೂ ಕರ್ಮ ಮಾಡಿದ್ರು ಮತ್ತು ಎಕ್ಸಾಂಪಲ್ಲೇ ಹೊರತಿದ್ದು, ಗೊತ್ತಾಯ್ತಿಲ್ಲ. ಜ್ಞಾನನೇ ಬಿಟ್ಟರು ಅಂತ ಅರ್ಥ ಅಲ್ಲ, ಅರ್ಥ ಆಯ್ತಾ ಇಲ್ಲ. ಜ್ಞಾನಿಗಳೂ ಮಾಡಿದ್ದಾರೆ ಅಂತ ಹೇಳಿದಾಗ ಅದು ಬಂತು. ಕರ್ಮಣ ಸಹ ಅಂತ ಪದ ಉಪಯೋಗಿಸಿದ್ದಾರೆ, ಕರ್ಮದ ಜೊತೆಗೆ ಅಂತ ಹೇಳಿ. ಕರ್ಮದ ಜೊತೆಗೆ ಅಂದ್ರೆ ಬೇರೆ ಇನ್ನೊಂದಿದೆ, ಜ್ಞಾನ ಅದ್ರ ಜೊತೆ ಕರ್ಮ ಅಂತ. ಜ್ಞಾನದ ಜೊತೆ ಕರ್ಮ, ಈ ಪದ ಹೇಗೆ ನೋಡ್ಬೇಕು. ಇಲ್ಲಿ ವ್ಯಾಕರಣ ಉಪಯೋಗ ಬರುತ್ತೆ, ಇಂಥ ಹೊತ್ತಲ್ಲಿ ವ್ಯಾಕರಣ ಉಪಯೋಗಿಸಿದ್ರೆ ಅದು ಗ್ರೇಟ್. ಅದು ಕಂಡಾಗಲೇ ಹೇಳ್ತಾ ಹೋಗ್ಬಿಟ್ರೆ ಕೆಲಸಗಳೇ ಆಗುತ್ತೆ. ಇದೇನು ಹೇಳ್ತಾರೆ, ಈ ಕರ್ಮಣ ಸಹ ಇದೆ, ಸಹಯುಕ್ತೆ ಅಪ್ರಧಾನೆ ಅಂತ ಸೂತ್ರ, ವ್ಯಾಕರಣ ಸೂತ್ರ. ಅದಕ್ಕೆ ಅರ್ಥ ಏನು ಅಂದರೆ, ಸಹ ಅಂತ ಯಾರು ಸೇರಿಸ್ತಾರೋ ಅವರು ಸೆಕೆಂಡರಿ, ಪ್ರೈಮರಿ ಅಲ್ಲ ಅಂತ. ಉದಾಹರಣೆಗೆ ಪುತ್ರೇಣ ಸಹ ಆಗತಃ ಪಿತ, ಪುತ್ರೇಣ ಸಹ ಆಗತಃ ಪಿತ ಗೊತ್ತಾಗ್ಬಿಡ್ತಾವ. ಸರಿ ಆಗಿದ್ರೆ ಪುತ್ರನೊಂದಿಗೆ ಮಗ, ಪುತ್ರನ ಜೊತೆಗೆ ತಂದೆ ಬಂದ ಅಂದರೆ ಯಾರು ಪ್ರಧಾನ? ಈಗ ತಂದೆ ಪ್ರಧಾನ. ಸಹಯುಕ್ತೆ ಅಪ್ರಧಾನೆ. ಕೆಲವು ಸೂತ್ರಗಳು ಭಾರಿ ಇಂಪಾರ್ಟೆಂಟ್, ಕೆಲವು ಭಾರಿ ಆಳವಾಗುತ್ತೆ. ಅದು ಎಲ್ಲದಕ್ಕೂ ಬೇಕಾಗಲ್ಲ, ಇಂಥವು ಬೇಕೇ ಬೇಕು. ಜ್ಞಾನದೊಂದಿಗೆ ಕರ್ಮದ ಜೊತೆಗೆ, ಜ್ಞಾನದೊಂದಿಗೆ ಕರ್ಮದ ಜೊತೆಗೆ ಜ್ಞಾನಿಗಳು ಅಂತ ಹೇಳಿದಾಗ ಅಪ್ರಧಾನ ಯಾವುದೀಗ? ಕರ್ಮ. ಪ್ರಧಾನ ಯಾವುದು? ಜ್ಞಾನ. ವಿರೋಧ ಬರಲೇ ಇಲ್ಲ. ಒಂದು ಏವ, ಇನ್ನೊಂದು ಜನಕಾದಯ ಪದ ಇದೆ. ಅವ್ರ ಜ್ಞಾನಿಗಳಂತೂ ಪ್ರೂವನ್ ಆಗಲೇ ಅವರು, ಗೊತ್ತಾಯ್ತಾ. ಆದ್ದರಿಂದ ಕರ್ಮನ ಯಾರು ಬಿಡ್ಕೊಡೋದು ಅಂತ ಆಯ್ತು, ಜ್ಞಾನಿಗಳು ಬಿಡ್ಕೊಡೋದು ಅಂತ ಆಯ್ತೆ ಹೊರತು ಬೇರೆ ಅಲ್ಲ. ಅರ್ಥ ಆಯ್ತಾ? ಕರ್ಮಣ ಏವ ಹೌದು, ಜ್ಞಾನ ಕೊಟ್ಟು ಮತ್ತೆ ಅಲ್ಲ. ಕರ್ಮಣ ಸಹ ಬಂದಿತ್ತು ವ್ಯಾಕರಣದಿಂದ ಹೋಯ್ತು, ಜನಕಾದಿಗಳು ಪ್ರೆಸಿಡೆನ್ಸಿಂದ ಹೋಯ್ತು. ದೊಡ್ಡವರು ಅದು ನೀನು ಕರ್ಮ ಮಾಡಬೇಕು, ಜ್ಞಾನಿಯಾಗಿದ್ರು ಕೂಡ. ಜ್ಞಾನ ಅಂಬೋದು ಅಸ್ಯೂಮ್ ಬಿಡೋದು. ಇನ್ನೊಂದಿದೆ, ಇದು ಒಂದು ರೀತಿ ಅರ್ಥ ಆಯ್ತು ಈಗ. ಆದ್ದರಿಂದ ಜ್ಞಾನಕ್ಕೆ ಪ್ರಾಧಾನ್ಯ, ಕರ್ಮಕ್ಕೆ ಅಪ್ರಾಧಾನ್ಯ. ಜ್ಞಾನ ಪ್ರಧಾನವಾಗಿರಬೇಕು, ಕರ್ಮ ಅದಕ್ಕೆ ಜೊತೆಯಾಗಿರ್ಬೇಕು ಹೊರತು ಪ್ರಧಾನ ಆಗಬಾರ್ದು. ಎಲ್ಲರ ಕಡೆ ಗೊತ್ತಿದೆ. ಈಗ ಸ್ನಾನ ಮಾಡ್ತಾರೆ, ಎಲ್ಲರೂ ಸ್ನಾನ ಮಾಡ್ತಿರ್ತಾರೆ, ಅವ್ರಿಗೆಲ್ಲ ಪುಣ್ಯ ಬರೋದಿಲ್ಲ, ಅನುಸಂಧಾನ ಇರ್ಬೇಕು. ಜ್ಞಾನ ಇದ್ದಾಗ ಬರೋ ಪುಣ್ಯ ಯಾವಾಗಿಲ್ಲ. ಒಬ್ಬರು ನೋಡ್ದ, ಡಾಕ್ಟ್ರಿಗೆ ಚುಚ್ಚಿದ್ದಾನೆ, ಇವನು ಚುಚ್ಚ, ಏನು ಕೇಸ್ ಆಯ್ತು ಇವನ ಮೇಲೆ, ಯಾವ ಸತ್ತೋಗ್ಬಿಟ್ಟು, ಯಾವುದೋ ಕೊಟ್ಟ ಸತ್ತೋಗ್ಬಿಟ್ಟ. ಅವನಿಗೇನಿದೆ? ಜ್ಞಾನ ಇದೆ. ಆದ್ದರಿಂದ ಸತ್ರು ಕೂಡ ಅವನ ಮೇಲೆ ಕೇಸ್ ಇಲ್ಲ. ಯಾಕೆ?
ಅವ್ರಿಗೆ ಜ್ಞಾನ ಇದೆ, ದೋಷ ಇಲ್ಲಿದೆ ಅಂತ. ಇಲ್ಲಿ ಹೋದ್ರೆ ದೋಷ ಅಲ್ಲಿ ಹುಡುಕ್ತಾರೆ ಫಸ್ಟ್, ಅಲ್ಲಿ ದೋಷ ಹುಡುಕ್ಬೇಕು. ಆದ್ದರಿಂದ ಜ್ಞಾನಿಗಳಂತೂ ಪ್ರೂವನ್ನಾಗಿದೆ. ಮತ್ತು ಇನ್ನೊಂದು ಸ್ವಾರಸ್ಯ ಇದೆ, ಒಂದಾಯ್ತು, ಇನ್ನೊಂದು ಅರ್ಥ ಹೇಳ್ತಾರೆ. ಅವರೆಲ್ಲ ಕೂಡ ಮೋಕ್ಷ ಅಲ್ಲ, ಸಂಸಿದ್ಧಿ. ಸಿದ್ಧಿ ಅಂದ್ರೆ ಮೋಕ್ಷ, ಆನಂದ ಉನ್ನಾಹ ಪಡೆದ್ರು ಅಂತ ಅರ್ಥ. ಕರ್ಮದಿಂದ ಏನು ಪಡೆದ್ರು? ಆನಂದ ಉನ್ನಾಹ ಪಡೆದ್ರೆ ಹೊರತು ಕರ್ಮನ ಆ ಜ್ಞಾನಿಗಳು ಮಾಡಬೇಕು ಎಂಬುದು ಕೃತ್ಯ ಸಿಕ್ತಿ. ಎರಡು ಅಷ್ಟೇ ಸಂಗತವಾದ ಅರ್ಥಗಳು. ಲೋಕ ಸಂಗ್ರಹಮೇವಾಪಿ ಇದು ಗೀತಾ ಭಾಷ್ಯದ ಅರ್ಥ, ಅದು ಗೀತಾ ತಾತ್ಪರ್ಯದ ಅರ್ಥ. ಅದಕ್ಕೆ ಎರಡು ಗ್ರಂಥ ಯಾಕೆ ಬರೆದ್ರು ಎಂಬುದಕ್ಕೆ ಕಾರಣ. ಇದು ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಈಗ ಜನಕರಾಜನ ಎಕ್ಸಾಂಪಲ್ ಯಾತಕ್ಕೆ ಕೊಟ್ರಿ? ಆಚಾರ ಅಂತ ಕೇಳಿದ್ರು, ಅದು ಕೇಳ್ತಾರೆ ಲೋಕ ಸಂಗ್ರಹ ಅಂತದ್ದು. ದೊಡ್ಡವ್ರು ಮಾಡ್ತಕ್ಕಂಥ ಕೆಲಸ ಅವ್ರಿಗೆ ಕೆಲವು ಕೆಲಸ ಬೇಕಿಲ್ಲ, ಆದರೂ ಮಾಡ್ತಾರೆ. ಅದಕ್ಕೆ ಉಳಿದವರಿಗೆ ಅದರಿಂದ ಏನಾಗಬೇಕು? ಅವ್ರು ಎಜುಕೇಟ್ ಆಗ್ಬೇಕು ಉಳಿದವರು, ಅದಕ್ಕೋಸ್ಕರ ಮಾಡ್ತಾರೆ ಅವರು. ಕೃಷ್ಣ ವಸುದೇವ ದೇವರು ನಮಸ್ಕಾರ ಮಾಡ್ತಿದ್ದ, ಅವರಲ್ಲಿ ಈತೆ ಅರ್ಥಾತ್ ಸಂಬಂಧ ಇಲ್ಲ. ಸೊ ಮಾತೃ ದೇವೋ ಭವ ಪಿತೃದೇವೋ ಭವ ಅಂತ ಜಗತ್ತಿ ತಾನು ಮಾಡಿ ತೋರಿಸಿದಾಗ ಅರ್ಥ ಆಗುತ್ತೆ. ಅದಕ್ಕೆ ಏನಂತ ಲೋಕ ಸಂಗ್ರಹ ಅಂತ. ಲೋಕ ಸಂಗ್ರಹ ಏನೋ ಲೋಕ ಅಂದ್ರೆ ಲೋಕಗಳಲ್ಲ, ಜನಗಳು ಅಂತ. ಜನರಿಗೆ ತಿಳಿಸ್ಕೊಡೋದಕ್ಕೋಸ್ಕರ ಲೋಕಾಹ ಸಂಗೃಹ್ಯಂತೆ ಅನೇನ ಇತಿ ಲೋಕ ಸಂಗ್ರಹ ಅಂದ್ರೆ ಜನರಿಗೆ ಅದರಿಂದ ಪಾಠ ಆಗಬೇಕು, ಅದಕ್ಕೋಸ್ಕರನೇ ಜ್ಞಾನಿಗಳು ಮಾಡ್ತಾರೆ. ಅದಕ್ಕೆ ಜನಕಾಗಿ ಎಕ್ಸಾಂಪಲ್ ಕೊಟ್ಟಿದ್ದು ಅಂತ ಅರ್ಥ. ಲೋಕ ಸಂಗ್ರಹವನ್ನು ಮಾಡ್ತಿದ್ದಾರೆ. ಮತ್ತೆ ಪುಣ್ಯ ಏನು ಬಂತು ಅವ್ರಿಗೆ? ಹಾಗಿದ್ರೆ ಜನಕ್ಕೋಸ್ಕರ ಮಾಡಿದರು ಅಂತ ಹೇಳಿದರೆ ಪುಣ್ಯ ಏನು ಬಂತು ಅಂದ್ರೆ ಅದ್ರ ಜನ ಮಾಡ್ತಾರಲ್ಲ ಅದೇ ಪುಣ್ಯ ಮತ್ತೆ ಶುರುವಾಯ್ತು. ಗೊತ್ತಾಯ್ತಾ? ಇವನು ಎಲ್ಲ ಇಷ್ಟು ಕಷ್ಟಪಟ್ಟು ಮನೆಗೆ ಹುಡ್ಕೊಬಂದು ಏನು ಮಾಡೇ ಮಾಡ್ತಾರೆ ಕೆಲಸನ. ಇಷ್ಟು ಕಷ್ಟಪಟ್ಟು ಏನು ಬರುತ್ತೆ ನಿಮಗೆ ಅಂತ ಕೇಳಿ, ನಾನಂತೂ ಏನು ಕೊಡೋದಿಲ್ಲ ಅಂತ ಅವರೇ ಕೊಡ್ತಾರೆ ಕೆಲಸನ, ಅವರೇ ಕೊಡ್ತಾರೆ. ಫಸ್ಟ್ ಪಾಲಿ ಬಿಟ್ಟು ತಾವೇ ಕಟ್ಬಿಡಿ, ಸರ್ವಿಸ್ ಕಟ್ಬಿಡ್ತಾರೆ. ಇಷ್ಟೆಲ್ಲ ಯಾಕೆ ಮಾಡ್ತಾರೆ ಅಂದರೆ ಇನ್ ಲಾಂಗ್ ರನ್ ಬೆನಿಫಿಟ್ ಜಾಸ್ತಿ ಇದೆ. ಗೊತ್ತಾಯ್ತಾ? ಲೋಕ ಸಂಗ್ರಹ ಮಾಡಿದ ಪುಣ್ಯ ಬಂತೆ. ಸಂಧ್ಯಾ ಇವನು ಬರೋದಿಲ್ಲ, ಮಾಡ್ತಾನೆ ಇಲ್ಲ. ಯಾರೋ ಮನೆಗೆ ಹುಡುಗರೆಲ್ಲ ಬಂದ್ಬಿಟ್ರು, ಸಂಧ್ಯಾ ಕುತ್ಕೊಂಡ. ಅವ್ರು ಹೋಗಿ ದೊಡ್ಡ ಇವರು ಮಾಡ್ತಾರಲ್ಲ, ಅದು ಏನು ಮಾಡ್ತಾರೋ ವಿಚಾರ ಬೇರೆ. ನೋಡ್ರಿ ಏನು ಗೊತ್ತಾಯ್ತು? ಸಂಧ್ಯಾ ಸರಿಯಾಗಿ ಮಾಡ್ದ, ವಂಡರ್ಫುಲ್ ಆಗಿತ್ತು. ಯಾಕೆ? ಇಷ್ಟಾದರೂ ಮಾಡ್ತಾರೆ ಅಂದರೆ ನಾವು ಮಾಡಲೇಬೇಕು ಅನ್ನೋ ಭಾವನೆ ಬಂತವೆ. ಅದಕ್ಕೆ ದೊಡ್ಡವರಾಗಿದ್ದಾರೆ ಮಾಡಿದ್ದಕ್ಕೇನೆ ನಾವು ಹಾಗೆ ಮಾಡಬೇಕು. ಈ ಒಂದು ಏನು ಬಂತು ಇನ್ಸ್ಪಿರೇಷನ್ ಸಿಗ್ತಲ್ಲ, ಅದಕ್ಕೋಸ್ಕರ ಪುಣ್ಯ ಬರುತ್ತೆ. ಇದರಿಂದ ನಮಗೇನು ಗೊತ್ತಾಯ್ತು? ಅದಕ್ಕೆ ರಾಯರು ಹೇಳಿದ್ರು ಕರಿಷೆ ಕಾರಯಿಷೆ. ನಾವು ಮಾಡ್ತೇವೆ, ಮಾಡೋದ್ರಿಂದನೂ ಮಾಡ್ಸಕ್ಕೆ ಬರುತ್ತೆ. ಹೇಳಿ ಮಾಡಿಸೋದೊಂದು, ಮಾಡಿ ಮಾಡಿಸೋದೊಂದು. ಹೇಳಿ ಮಾಡಿಸೋದು ಉಪದೇಶವಾದರೆ, ಮಾಡಿ ಮಾಡಿಸೋದು ಆಚಾರ. ಆ ದೃಷ್ಟಿಯಲ್ಲಿ ಜ್ಞಾನಿಗಳು ನೀರು ಹಾಗೆ ಮಾಡ್ಬೇಕೀಗ. ನೀರು ಯುದ್ಧ ಮಾಡಿದರೆ ಮುಂದಿನ ಪ್ರಸಂಗ ಬಂದಾಗ ಏನು ಮಾಡ್ತಾರೆ ಜ್ಞಾನಿಗಳು ಕೂಡ? ಯುದ್ಧ ಮಾಡ್ತಾರೆ. ಎಲ್ಲ ಅರ್ಜುನನೇ ಬಿಟ್ಟದಿಂದ ಎಕ್ಸಾಮ್ ತೊಗೊಂಡ್ಬಿಡ್ತಾರೆ. ಆಮೇಲೆ ಅರ್ಜುನ ಮಹಾಜ್ಞಾನಿ ಅಲ್ಲೇನು, ಅದರಿಂದ ನಾವು ಬಿಡ್ತೇವೆ, ಅದು ಬಿಟ್ಟರೆ ನಾವು ಬಿಡ್ತೇವೆ. ಆ ಪಾಪ ಬರುತ್ತಾಗ. ಪಾಪ ಎಂಥ ಪಾಪ ಆಯ್ತು? ದೊಡ್ಡ ಪಾಪ ಆಯ್ತು, ಸಾಮಾನ್ಯ ಪಾಪ ಆಗಲಿಲ್ಲ. ಅದು ಆನಂದ ಹ್ರಾಸಾದಿಗಳಿಗೆ ಕಾರಣ ಆಗತ್ತೋ, ಸಣ್ಣ ಪುಟ್ಟ ತಪ್ಪಾಗೋದಿಲ್ಲ. ಅದರಿಂದ ಅದು ಮಾಡಬೇಕು. ಈಗ ನೋಡಿ, ಮನೆಯ ಪ್ರತಿಯೊಬ್ಬರಿಗೂ ಕೂಡ ಜವಾಬ್ದಾರಿವಂತಿಗೆ. ಮನೆಯವರು ಹೇಗಿರ್ಬೋದು? ದೊಡ್ಡವರು ಮಕ್ಕಳಿಗೆ ತಿಳಿಯಾಗಿರ್ಬೇಕು. ತಾಯಿ ಒಳ್ಳೆ ಅಭ್ಯಾಸ ಇದೆ, ಒಲೆ ಮೇಲೆ ಒಂದು ಪಾತ್ರೆ ಇದೆ, ಕೈಲಿ ಹಾಗೆ ಇಳಿಸ್ಬಿಡ್ತಾಳೆ, ಅಷ್ಟು ಶಕ್ತಿ ಇದೆ. ಆದರೆ ಮಕ್ಕಳು ನೋಡ್ತಾ ಇದ್ದಾರೆ, ಏನು ಮಾಡ್ತಾರೆ? ಹಾಗೆ ಮಾಡಿಸೋದಿಲ್ಲ. ಒಂದು ಬಟ್ಟೆ ಹಿಡ್ಕೊಂಡು ಇದ್ದಿಟ್ಕೊಂಡು. ಯಾಕೆಂದರೆ ನಾಳೆ ಹಾಗೆ ಮಾಡಬಾರ್ದು. ಬೆಂಕಿ ಸುಡ್ಲಕ್ಕಿಲ್ಲ ಅಂತ ಬಿಟ್ಬಿಟ್ಟು ಪಂಚಾಯತ್ ಹೋಗ್ತಾರೆ. ಆಮೇಲೆ ಅದಕ್ಕೆ ಅವ್ರಿಗೆ ತಿಳಿಸೋಕ್ಕೋಸ್ಕರ ಏನು ಮಾಡ್ತಾರೆ ಅವರು? ಹಾಗೆ ಮಾಡಿ ಯಾರೂ ಇಲ್ಲ, ತಮ್ಮ ಇಷ್ಟ ಬಂದಾಗ ಮಾಡ್ಬೋದು. ನೋಡೋರು ಇದ್ದ ಕಾಲಕ್ಕೆ ಏನು ಮಾಡಬೇಕು? ಅವರು ಅದರಿಂದ ತಪ್ಪು ದಾರಿಗೆ ಹೋಗ್ಬಾರ್ದು. ಆ ಜವಾಬ್ದಾರಿ ದೊಡ್ಡವರಿಗಿದೆ. ಇವತ್ತೆಲ್ಲ ಆಗ್ತಿರೋದು ಹಾಗೆ. ದೊಡ್ಡವರೇ ಅವರೇ ಬಿಟ್ಟಿದ್ದಾರೆ, ಅವರೇ ಮಾಡೋದಿಲ್ಲ. ಈಗ ಬಾತ ಮಾಡಿ ಶುರು ಮಾಡಿ ಇವ್ರು ಬಾಯಿ ಬಿಡಿಸ್ಬಿಡ್ತಾರೆ. ಅವರೇ ಇಷ್ಟೆಲ್ಲ ಹೇಳ್ತೀರಿ, ಅವರೇ ಮಹಾ ಸಂಪನ್ನರ? ದಿವಸ ನೀವೇ ನಮಸ್ಕಾರ ಮಾಡಿಬಿಡ್ತೀರಿ ಹೋಗಿ ಅವರಿಗೆ, ಮುಗಿತಾರೆ. ಹೋಗಿ ನೀನು ಇಷ್ಟ ಬಂದ ಮಾಡು ಅಂತ ಹೇಳ್ಬಿಡ್ತಾರೆ. ಆಮೇಲೆ ನೀನೇ ಮಾಡಿದ್ದೀಯಾ ಹೋಗ್ಲಿ. ಈಗ ತಮಾಷೆ ಕೇಳ್ತಾರೆ, ಯಾರೋ ಹೇಳಿದ್ರಂತ, ನಿನ್ನ ವಯಸ್ಸಿಗೆ ಅವ್ರು ಏನಾಗಿದ್ರು ಗೊತ್ತಾ ಅಂತ. ಅಪ್ಪ ನಿನ್ನ ವಯಸ್ಸಿಗೆ ಏನಾಗಿದ್ರು ಗೊತ್ತಾ ಅಂತಂತ ಮಗನಿಗೆ ಹೇಳಿದ, ನಿನ್ನ ವಯಸ್ಸಿಗೆ ಅಂತ ದೊಡ್ಡ ಯಾರೇ ಹೆಸರು ಹೇಳ್ತಾರೆ ಪ್ರಸಿದ್ಧರು. ಹೇಳಿಬಿಟ್ಟು ಅವ್ರು ಏನಾಗಿದ್ರು ಗೊತ್ತಾ, ಅವ್ರಿಗೆ ಉತ್ತರ ಕೊಟ್ಟ. ಅಪ್ಪ ನಿನ್ನ ವಯಸ್ಸಿಗೆ ಏನಾಗಿದ್ರು ಗೊತ್ತಾ ಅವ್ರು ಅಂತ ಹೇಳಿ. ಅಂದರೆ ನೀನೇ ಹಿಂದಿದ್ದಿ ಅಂತ ನನಗೆ ಹೇಳ್ತೀಯಲ್ಲ, ನೀನೇನು ಸಾಧ್ಯ ಮಹಾ ಸಾಧನೆ ಮಾಡಿದ್ದಿ. ಆ ಸ್ಥಿತಿ ಬರಬಾರದು. ಅದಕ್ಕಾಗಿ ದೊಡ್ಡವರು ಅದಕ್ಕೆ ಏನಾದ್ರು ಹೇಳೋದೇ ಬಿಟ್ಬಿಟ್ರು. ಹೇಳಿದ್ರೆ ಪ್ರಶ್ನೆ ಮಾಡ್ತಾರೆ ಅಂತೇಳಿ ಹೇಳೋದಕ್ಕೆ ಗಪ್ಚಿಪ್ ಆಗಿಬಿಟ್ರು ಕೊನೆಗೆ. ಇವತ್ತು ಬರೀ ಸಂಧ್ಯಾನೆ ಮಾಡಿಬಿಡಿ, ಅವೆಲ್ಲ ಬಿಟ್ಬಿಡಿ. ಮದ್ಯಪಾನ ಮಾಡಬಾರ್ದು ಹೇಳೋ ಜನ ಇಲ್ಲ, ಅವರೇ ಕುಡಿತಾ ಕೂತಿರ್ತಾರೆ ಮನೆಯೊಳಗೆ. ಯಾರೋ ಲೈಟಾಗಿ ಲೈಟ್ ಅಂತ ಕುಡಿಯೋದು ಫ್ರಿಜ್ಜಲ್ಲಿ ಫ್ರಿಜ್ಜಲ್ಲಿ ಇಟ್ಬಿಡು. ಇದನ್ನ ತಿಳ್ಕೊಂಡು ಏನು ಉಳಿತಾನ ಅವನು? ಅದಕ್ಕೆ ಶುಚೀನಾಂ ಶ್ರೀಮತಾಂಗೆ ಯೋಗ ಭ್ರಷ್ಟೋಭಿಜಾಯ. ಒಳ್ಳೆ ಮನೆತ ಹುಟ್ಟ ಮಾಡಿಗೂ ಭಾರಿ ಪುಣ್ಯ ಮಾಡಿರ್ಬೇಕು ಅವನು. ಯಾಕೆ ಕೆಲವು ವಿಚಾರಗಳು ನೋಡ್ತಲ್ಲೇ ಬಂದ್ಬಿಡತ್ತೆ. ಹಾಗೆ ಬಾರನ್ ಗಿಫ್ಟ್ ಅದೆಷ್ಟು ಕೂಡ. ಎಲ್ಲೇ ಹೋಗಿ ಕಲಿಯೋದು ಹೇಗಿರ್ತದೆ, ಅಲ್ಲೇ ಬೆಳೆಯೋದು ಹೇಗಿರ್ತದೆ. ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ಈ ಜವಾಬ್ದಾರಿ ಶ್ಲೋಕ ಅರ್ಥ ಮಾಡಿಕೊಂಡ್ರೆ
ದೊಡ್ಡವರಿಗೆಲ್ಲ ಪಾಠ ಇದೆ. ಇವತ್ತಾಗಿರೋ ಅನ್ಯಾಯ ದೊಡ್ಡತನದಲ್ಲೇ ತಪ್ಪು ಮಾಡಿಬಿಡ್ತಾರೆ. ಆದ್ದರಿಂದ ಉಳಿದವರಿಗೆ ನೀವು ಮಾಡಿದ್ದೀರಾ ಒಂದು ಪ್ರಶ್ನೆ ಕೇಳಿದೆ, ಯಾರೋ ಪಾಪಿಷ್ಟ ಹಾಗೆಲ್ಲ ಓಡಿಸೋದು, ನೀವು ಓಡಿಸಿದ್ದೀರಾ, ಗೋವಿಂದ ಸುಮ್ಮನೆ ಸಾಕು ಮಾತಾಡೋ ಬೇಡ ಬೇಗ ಹೇಳ್ಕೊಳ್ಬಿಡ್ತಾರೆ. ಯಾಕೆ? ಆ ತಪ್ಪು ತಾವು ಮಾಡಿದ್ದಾರೆ. ತಾವು ತಪ್ಪು ಮಾಡಿದಾಗ ಹೇಳೋ ಅಧಿಕಾರ ಹೋಗ್ಬಿಡುತ್ತೆ. ತಿಳಿತಾ? ತಪ್ಪು ಸ್ವತಃ ಮಾಡಿದವನಿಗೆ ಉಪದೇಶಾರ್ಹತೆ ಬರೋದೇ ಇಲ್ಲ. ಅದಕ್ಕೇನೆ ಆಚಾರ ಆಚಾರ್ಯ ಅನ್ಸ್ಕೋಬೇಕಾದ್ರೆ ಮಾಡಿ ತೋರಿಸ್ಬೇಕು. ಸ್ವಯಂ ಆಚಾರತೆ ಎಷ್ಟು ತಮ್ಮ ಆಚಾರ್ಯಂ ಪ್ರತ್ಯಕ್ಷ. ಇದೆಲ್ಲ ತಿಳ್ಕೊಂಡ್ರೆ ಎಷ್ಟು ಜವಾಬ್ದಾರಿ ಇದೆ ಮನುಷ್ಯನಿಗೆ. ಇಲ್ಲೇ ಇಲ್ಲ. ಮಕ್ಕಳು ಏನೋ ಕೆಲಸ ದುಡ್ಡು ಬರೋದು ಅದು ಒಂದೇ ಅಲ್ಲ, ದುಡ್ಡು ಸಂಪಾದನೆ ಒಂದೇ ಅಲ್ಲ, ಸಂಸ್ಕೃತಿ ಟ್ರಾನ್ಸ್ಫರ್ ಆಗ್ತಾ ಬರಬೇಕು. ಸೊ ಯಾವ ಇನ್ಹೆರಿಟೆನ್ಸ್ ಆಫ್ ವೆಲ್ತ್ ಆಗಬಾರ್ದು, ಇನ್ಹೆರಿಟೆನ್ಸ್ ಆಫ್ ಕಲ್ಚರ್ ನಾಲೆಡ್ಜ್ ಆಗಬೇಕು. ಅದಕ್ಕೆ ಮನೆತನ ಅಂತ ಕರೀತಾರೆ. ಅದು ಒಂದು ಪದ್ಧತಿ ಇದೆ. ಮನೆ ಬೇರೆ, ಮನೆತನ ಬೇರೆ. ಒಂದು ಸಾಮಾನ್ಯ ಮನೆ ನೋಡಿ ಹೆಣ್ಣು ಕೊಡು ಅಂತ ಹೇಳ್ತಾರೆ. ದೊಡ್ಡ ಬಿಲ್ಡಿಂಗ್ ನೋಡಿದ್ರೆ ಕೊಟ್ಬಿಟ್ಟ ನಡಿ ಅಂತ ಅಲ್ಲ, ಮನೆತನ ನೋಡು ಅಂತ ಅರ್ಥ. ಆ ಮನೆಗ, ಮನೆ ಅಂದ್ರೆ ಮನೆತನ ಅಂತ ಅರ್ಥ ಅಲ್ಲಿ. ಆ ಮನೆಗ ಆ ಮನೆತನ, ಆ ಇಡೀ ಸಂಪ್ರದಾಯ ಹೇಗೆ ಬದುಕಿದಾರೋ ಅವರೆಲ್ಲ ಕೂಡ ಎಲ್ಲ ಆದರ್ಶಪ್ರಾಯ. ಆ ಮನೆತನ ಭಾರಿ ದೊಡ್ಡದು. ಇವನು ಎಲ್ಲೋ ಗುಡಿಸ್ಲಲ್ಲಿ ಇದ್ದಾನೆ, ಮನೆತನ ಭಾರಿ ದೊಡ್ಡದು. ಇನ್ನೂ ದೊಡ್ಡ ಬಿಲ್ಡಿಂಗ್ ನಲ್ಲಿ ಇದ್ದಾನೆ, ಮನೆತನ ಸರಿ ಇಲ್ಲ. ಅದೆಲ್ಲ ಸ್ಮಗಲ್ಡ್ ಗೊತ್ತಾದಲ್ಲ ಅಂತ ಹೇಳ್ತಾರೆ. ಸ್ಮಗಲ್ಡ್ ಅದು ಅರಂಡಲ್ಲ. ನೋಡಿ ಎಷ್ಟಿದೆ, ಮನೆ ದೊಡ್ಡದಿದೆ, ಮನೆತನ ಇಲ್ಲ. ಇನ್ನು ಮನೆತನ ದೊಡ್ಡದಿದೆ, ಮನೆ ಚಿಕ್ಕದಿದೆ. ಸೊ ಮನೆತನ ಶಬ್ದ ಅನ್ನೋದು ವಂಶ ತೋರಿಸುತ್ತೆ. ಮನೆತನ ಅಂತ ಹೇಳೋದು ವಂಶ. ಅದಕ್ಕೆ ಶುಚೀನಾಂ ಶ್ರೀಮತಾಂಗೆ ಅಂತ ಹೇಳಿದ್ದು ಪದಾನ. ಮನೆಯಲ್ಲಿ ಹುಡ್ತಾನೆ ಅಂದರೆ ಮನೆಯಲ್ಲಿ ಹುಡ್ತಾನೆ ಅಲ್ಲ, ಅಥವಾ ಮನೆತನದಲ್ಲೇ ಹುಟ್ಟುತ್ತಾನೆ ಅಂತ. ಅದು ಯೋಗ, ದೊಡ್ಡ ಯೋಗ. ಅದು ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ತುಂಬ ಅವಕಾಶ ಇದೆ. ಈಗ ಕರ್ಮಣವಿ ಶಬ್ದಕ್ಕೆ ಇನ್ನೊಂದು ರೀತಿ, ಕರ್ಮಣ ಸಹ ಕರ್ಮ ಕುರ್ವಂತ ಏವ ಇತ್ಯರ್ಥ. ಎರಡು ಸ್ಟೇಜ್. ಕರ್ಮ ಕೃತ್ವ ತಥೋ ಜ್ಞಾನಂ ಪ್ರಾಪ್ಯ ಚ ನತು ಜ್ಞಾನಂ ವಿನಾ. ಕರ್ಮ ಮಾಡಿ ಕರ್ಮಣ ಜ್ಞಾನ ಮಾತನೋತಿಯಾಗಿ ಜ್ಞಾನ ಪಡೆದು ಆಮೇಲೆ ಮತ್ತೆ ಕರ್ಮ ಮಾಡಿ ಆನಂದ ಮುನ್ನಃ ಪಡೀತಾರೆ. ಕರ್ಮದ ರೋಲ್ ಎರಡು ಕಡೆ ಇದೆ, ಬಿಫೋರ್ ಜ್ಞಾನ ಅಂಡ್ ಆಫ್ಟರ್ ಜ್ಞಾನ. ಬಿಫೋರ್ ಜ್ಞಾನ ಜ್ಞಾನಕ್ಕೆ ಕಾರಣ, ಆಫ್ಟರ್ ಜ್ಞಾನ ಮೋಕ್ಷದ ಆನಂದ ವೃದ್ಧಿಗೆ ಕಾರಣ. ದೇರ್ಫೋರ್ ಕರ್ಮ ಬಿಫೋರ್ ಮಾಡಬೇಕು, ಆಫ್ಟರ್ ಮಾಡಬೇಕು. ಇವರು ಮೊದಲು ಮಾಡೋದಿಲ್ಲ. ಮೊದಲು ಜ್ಞಾನಿಗಳಂತ ಬಿಡ್ತಾರೆ, ಆಮೇಲೆ ಜ್ಞಾನಿಗಳಂತ ಅಶ್ಯೂಮ್ ಮಾಡ್ಕೊಂಡು ಬಿಟ್ಬಿಡ್ತಾರೆ. ಹೀಗಾಗಿ ಅವ್ರು ಕರ್ಮನೇ ಬಿಟ್ಬಿಡ್ತಾರೆ. ಕಣೆ ಆಗ್ಬಾರ್ದು. ಅಲ್ಲ ಏನ, ಫಸ್ಟು ನಿಯತ ಕರ್ಮ. ನಿಯತ ಕರ್ಮ ಹೇಳಿದ್ದಾರೆ, ಕುರುವಂಶತ ಕರ್ಮ ನಿಜಂ ನಿಯತ ಕರ್ಮ ಆಗಿರ್ಬೇಕು. ಅದರಲ್ಲೂ ಪ್ರಯಾರಿಟಿ ನೋಡ್ಕೋಬೇಕು. ಬ್ರಾಹ್ಮಣಿಗೆ ಅನೇಕ ಕೆಲಸ ಇದೆ. ಪಾಠ ಪ್ರವಚನ ನಂಬರ್ 1, ಕ್ಷತ್ರಿಯ ಅನೇಕ ಕೆಲಸ ಇದೆ. ಯುದ್ಧ ನಂಬರ್ 1, ಗೊತ್ತಾಯ್ತಾ? ಶಸ್ತ್ರ ಕ್ಷತ್ರಿಯ ಪ್ರಧಾನ ಆಗಬೇಕು, ಶಾಸ್ತ್ರ ಇದಕ್ಕೆ ಪ್ರಧಾನ ಆಗಬೇಕು. ಆ ದೃಷ್ಟಿಯಲ್ಲಿ ಬದುಕಿದ್ರೆ ಸರಿಯದು. ತಸ್ಮಾದ್ ಅಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚಾರ. ಮುಂದೆ ಲೋಕಸಂಗ್ರಹ ಮೇವಾಪಿ, ಇದು ಇಷ್ಟೇ ನೋಡಿಕೊಂಡು ಉಳಿದೆಲ್ಲ ಬಿಟ್ಬಿಡಪ್ಪ. ಇಷ್ಟೊತ್ತು ಕೇಳಿದ್ದನ್ನ ಲೋಕಸಂಗ್ರಹ ಮೇವಾಪಿ ಅದೊಂದನ್ನೇ ನೋಡು. ನೀನು ನೋಡಿ ಜನ ಫಾಲೋ ಮಾಡ್ತಾರೆ, ಗೊತ್ತಾಯ್ತಾ? ಆದ್ದರಿಂದ ನೀನು ಸರಿಯಾಗಿ ನಡ್ಕೋಬೇಕು. ಇದು ದೊಡ್ಡ ವಿಚಾರ. ಅದು ಸುಲಭವಾಗಿ ಅರ್ಥ ಆಗೋ ಸಂಗತಿ. ತೇಷಾಂ ಜ್ಞಾನಿತ್ವಂ ಭಾರತ ಪ್ರಸಿದ್ಧಂಚ ತೇಷಾಂ ಜ್ಞಾನಿತ್ವಂ ಭಾರತಾದಿಶು. ಎಲ್ಲಿ ಜ್ಞಾನಿತ್ವ ಪ್ರಸಿದ್ಧವಾಗಿದೆ? ಭಾರತದಲ್ಲೇ ಕಥೆ ಹೇಳೋದ್ರೆ ಪ್ರಸಂಗ ಬಂದಾಗ, ಅದು ಭಾಗವತ ಇತ್ಯಾದಿ ಕೇಳ್ತಿದ್ದಾಗ ಮಿಥೇಲ ಪಟ್ಟ ಬೆಂಕಿ ಬಿಟ್ಟಿದೆ ಅಂದರೆ ಎದ್ದು ಹೋಗಲಿಲ್ಲ. ಬರೀ ಜ್ಞಾನಿ ಅಲ್ಲ, ಯಾವ ಲೆವೆಲ್ ಜ್ಞಾನಿ ಆಗಿದ್ದ. ಆದ್ದರಿಂದನೇ ಅವ್ರು ಜ್ಞಾನಿಯಾಗಿ ಕರ್ಮ ಮಾಡಿದ ಅಂತ ಅರ್ಥ ಹೊರತು ಬರೀ ಕರ್ಮದಿಂದ ಉದ್ಧಾರ ಆದ ಅಂತ ಅರ್ಥ ಅಲ್ಲ. ತಮೇವಂ ವಿದ್ವಾನ್ ಅಮೃತಯ ಭವತಿ ಪ್ರಸಂಗವಂತೂ ಹೇಳ್ತಾರೆ. ದೇವರು ತಿಳ್ಕೊಂಡ್ರೆ ಮಾತ್ರ ಮೋಕ್ಷ ಹೊರತು ಇಲ್ಲದೆ ಹೋದ್ರೆ ಇಲ್ಲ. ಕರ್ಮದಿಂದ ಮಾತೆ ಬಡಲಿಲ್ಲ. ಜ್ಞಾನನೇ ಪ್ರಧಾನ ಇತ್ಯಾದಿ ಶ್ರುತಿಭ್ಯಶ್ಚ ಹಿಂದೆ ಬೇಕಾದ ಉಲ್ಲೇಖ ಮಾಡಿದ್ರಿಂದ ಮತ್ತೆ ಹೇಳಲಿಲ್ಲ. ಅತ್ರಾಪಿ ಕರ್ಮಣಾಂ ಜ್ಞಾನ ಸಾಧನತ್ವೋಕ್ತೇಶ್ಚ ಬುದ್ಧಿಯುಕ್ತ ಇತಿ. ಇಲ್ಲೂ ಕೂಡ ಅಷ್ಟೇನೆ, ಕರ್ಮ ಸರಿಯಾಗಿ ಮಾಡಿದ್ರೆ ಜ್ಞಾನ ಬರುತ್ತೆ ಅಂತ ಹೇಳಿರೋದ್ರಿಂದ ಅದೇ ಅರ್ಥ ಇಲ್ಲಿ ಬಂದಿದೆ. ಈಗ ಗತ್ಯಂತರಂಚ ನಾಣ್ಯ ಪಂಥಾ ಇತ್ಯಶ್ಯ ನಾಸ್ತಿ. ಗತ್ಯಂತರಂಚ ನಾಣ್ಯ ಪಂಥ ಇತ್ಯಶ್ಯ ನಾಸ್ತಿ. ಇದೊಳ್ಳೆ ಪದ ಇದೆ, ವ್ಯರ್ಥ ಮಾಡೋ ಕ್ರಮ ತೋರಿಸ್ತಾನೆ. ಕರ್ಮದಿಂದ ಉದ್ಧಾರ ಆದರೂ ಒಂದು ವಾಕ್ಯ, ಜ್ಞಾನದಿಂದನೇ ಆಗಬೇಕು ಅಂತ ಇನ್ನೊಂದು ಶ್ರುತಿ ವಾಕ್ಯ. ಎರಡನ್ನ ಹ್ಯಾಕೆ ಕೊಡಿಸ್ಬೇಕೀಗ? ಜ್ಞಾನದಿಂದನೇ ಮೋಕ್ಷ ಅನ್ನೋದಕ್ಕೆ ಏವಕಾರ ಹಾಕಿದ್ದಾರೆ, ಬೇರೆ ದಾರಿ ಇಲ್ಲ ಅಂತ ಹೇಳಿದ್ದಾರೆ, ಒತ್ಕೊಟ್ಟು ಹೇಳಿದ್ದಾರೆ. ಇಲ್ಲಿ ಹೇಳಿದ್ದಾರೆ ಕರ್ಮದ ಜೊತೆಗೆ ಅಂತ. ಇಲ್ಲಿ ಅಪ್ರಭಾವನೆ ಕೊಟ್ಟೆ ಹೇಳ್ಬಿಟ್ಟಿದ್ದಾರೆ. ಕರ್ಮದ ಜೊತೆಗೆ ಇನ್ನೊಂದು ಇಟ್ಕೊಂಡೇ ಆಗಿದ್ದಾರೆ ಅಂತಿರೋದ್ರಿಂದ ಇದು ಕರ್ಮದಿಂದನೇ ಮೋಕ್ಷ ಅಂತ ಬಂದರೆ ಅದಕ್ಕೆ ಗತಿ ಇದೆ. ಗತಿ ಎಂದ್ರೇನು? ಇನ್ನೊಂದು ಅರ್ಥ ಮಾಡೋಕ್ಕೆ ಚಾನ್ಸ್ ಇದೆ. ಜ್ಞಾನದಿಂದ ಮೋಕ್ಷದಿಂದ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ? ಜ್ಞಾನದಿಂದ ಮೋಕ್ಷ ಅನ್ನೋದಕ್ಕೆ ಬೇರೆ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ.
ಕರ್ಮದಿಂದ ಮೋಕ್ಷ ಅಂತ ಎಲ್ಲೆಲ್ಲಿ ಬರುತ್ತೋ ಅದಕ್ಕೇನು ಮಾಡಬೇಕು? ಮೊದಲು ಜ್ಞಾನಕ್ಕೆ ಸಾಧನ, ಅವ್ರು ಮೋಕ್ಷಕ್ಕೆ ಸಾಧನ ಅಂತ ಕೂಡ್ಸಕ್ಕೆ ಬರುತ್ತೆ. ನೋಡಿ ಎಷ್ಟು ಇದು ಮಾತು ನೆನ್ಪಿಟ್ಕೊಂಡ್ರೆ ಅದು ನಿರವಕಾಶ ಸಾವಕಾಶ ಅಂದಿದೆ. ಕರ್ಮದಿಂದ ಮೋಕ್ಷ ಅನ್ನೋ ಪದ ಸಾವಕಾಶವಾದದ್ದು, ಜ್ಞಾನದಿಂದ ಮೋಕ್ಷ ಅನ್ನೋದು ನಿರವಕಾಶವಾದದ್ದು. ಯಾವಾಗ ಸಾವಕಾಶ ವಾಕ್ಯಗಳನ್ನು ಏನು ಮಾಡಬೇಕು? ನಿರವಕಾಶಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕು. ಆದ್ದರಿಂದ ಸರಿ ಹೋಗಿ ಅದಕ್ಕೆ ಹೇಳಿದರು ಭಾರತಶ್ಚ ಅತ್ರಾಪಿ ಕರ್ಮಣಾಂ ಗತ್ಯಂತರಂಚ ನಾಣ್ಯ ಪಂಥ ಇತ್ಯಶ್ಚ ನಾಸ್ತಿ. ನಾಣ್ಯ ಪಂಥ ಇತ್ಯಾದಿ ಮಾತು ಬೇರೆ ಅರ್ಥ ಮಾಡಕ್ಕೆ ಬರೋದಿಲ್ಲ. ಇತರೇಶಾಂತೂ ಜ್ಞಾನದ್ವಾರಾಪಿ ವಿರೋಧ. ಉಳಿದೇನೇ ಹೇಳಲಿ, ಜ್ಞಾನ ಪ್ರಧಾನ ಅಂತ ಮಾಡಿದರೆ ವಿರೋಧ ಬರೋದೇ ಇಲ್ಲ. ಯತ್ರ ಚ ತೀರ್ಥಾದ್ದೇವ ಮುಕ್ತಿ ಸಾಧನ ಮುಚ್ಚತೆ. ಒಂದು ವಿಷಯ ಬಂತು ತಗೊಂಡ್ಬಿಟ್ಟು ಎಲ್ಲದಕ್ಕೂ ಒಂದು ಇಂಥ ಕೇಸಿಗೆಲ್ಲ ಉತ್ತರ ಕೊಡೋದಕ್ಕೋಸ್ಕರ ನೀಟಾಗಿ ಒಂದು ಎಕ್ಸಾಂಪಲ್ ತೋರಿಸ್ತಾರೆ. ಒಂದು ವಾಕ್ಯ ಇದೆ, ತೀರ್ಥಾದೇವ ಮೋಕ್ಷ ಸಾಧನ. ತೀರ್ಥಾದೇವ ಮೋಕ್ಷ ಸಾಧನ ಅಂದ್ರೇನು? ತೀರ್ಥಯಾತ್ರೆ ಇತ್ಯಾದಿಗಳು ಮಾಡಿದರೆ ಸಾಕು, ಮೋಕ್ಷ ಸಾಕು ಅಂತ ಬರುತ್ತೆ ಅಂತ ಹೇಳೋ ವಾಕ್ಯಗಳಿವೆ. ಗೊತ್ತಾಯ್ತಾ? ಅದು ಆಚಾರ್ಯರ ಫುಲ್ ಗೈಡ್ ಮಾಡಬೇಕು, ಎಲ್ಲಿ ಮಿಸ್ ಆಗ್ತಾರೆ ಅಂತೇಳಿ. ಇಂಥ ವಾಕ್ಯ ಇದೆ, ಏನು ಅರ್ಥ ಮಾಡಬೇಕು? ಉದಾಹರಣೆ ದೃಷ್ಟಾಂತ ಕೊಡ್ತಾರೆ. ಯಾವುದು? ಬ್ರಹ್ಮಜ್ಞಾನೇನ ವಾ ಮುಕ್ತಿ ಪ್ರಯಾಗ ಮರಣೇನ ವಾ ಅಥವಾ ಸ್ನಾನ ಮಾತ್ರೇಣ ಗೋಮತ್ಯಾಂ ಕೃಷ್ಣ ಸನ್ನಿಧೌ ವಿಧಿ. ಇಂಥ ವಾಕ್ಯ ನೋಡಿ. ಮುಕ್ತಿ ಮೂರು ದಾರಿ ಇದೆ. ಏನು? ಬ್ರಹ್ಮಜ್ಞಾನ, ಅಥವಾ ಪ್ರಯಾಗದಲ್ಲಿ ಸಾಯೋದು, ಅಥವಾ ಗೋಮತಿ ನದಿಯಲ್ಲಿ ಒಮ್ಮೆ ಸ್ನಾನ ಮಾಡೋದು. ನಮ್ಗೆ ಯಾವ್ದು ಬೆಸ್ಟ್? ಈಗ ಗೋಮತಿ ಸ್ನಾನ ಮಾಡಿಬಿಟ್ಟು ಹೋಗ್ಬೋದು. ನೀವೆಲ್ಲ ಕಷ್ಟಪಟ್ಟು ಓದಿ ತಲೆ ಕೆಡಿಸ್ಕೊತೀರಿ. ಸ್ನಾನ ಮಾಡಿ ಬಂದೆ ಆಯ್ತಾ. ಇನ್ನೊಬ್ರು ಸಾಯಂಕಾಲಕ್ಕೆ ಅಲ್ಲಿ ಬಂದೇನೆ ಸಾಯಲಿಲ್ಲ, ಕೊನೆಗೋಗಿ ಸತ್ತ, ಮಾಡಬಾರ್ದಲ್ಲ ಮಾಡಿ ಸತ್ತ. ಯಾಕೆ? ಪ್ರಯಾಗ ಭರಣ ಏನವ ಮುಗೀತು. ನೀವು ಓದಿ ಸಾಯ್ತೀರಿ, ನಾವು ಸತ್ತು ಓದಿ ಉದ್ಧಾರ ಆದ್ವಿ ಅಂತ ಹೇಳಿದ್ರೆ ಏನ್ ಮಾಡ್ಬೇಕಾಗ? ಉತ್ತರ ಬಂತು ನೋಡಿ. ಇಂಥ ವಾಕ್ಯ ಇವತ್ತಿಗೂ ಸಿಗುತ್ತೆ ವಾಕ್ಯ ಪುರಾಣದಲ್ಲಿ. ಏನ ಅದು ಬ್ರಹ್ಮಹತ್ಯೆ ಹೋಗುತ್ತೆ, ಇದಲ್ಲ ಅದು ಮೋಕ್ಷ ಅಂತ ಹೇಳಿಲ್ಲ, ಬ್ರಹ್ಮಹತ್ಯೆ ಹೋಗುತ್ತೆ ಅಂತ ಹೇಳಿದ್ದ. ಅದಕ್ಕೆ ಕಣ್ಣಿಟ್ಟಿದ್ರೆ ನೀವು ಇಲ್ಲ, ಶಾರ್ಟ್ ಕಟ್ ನೋಡಿದ್ರೆ ಸಾಕಲ್ಲ, ಬೇರೆ ಸ್ನಾನ ಕೂಡ ಮಾಡ್ಬೇಕಾಗಿಲ್ಲ. ನಾನು ಹಿಡಿಬೇಕಾಗತ್ತೆ, ನೋಡ್ಬಿಟ್ಟು ಹೋಗ್ತಿರೋದೇ ಕೆಲಸ. ಕೆಲವಕ್ಕೆ ನೋಡಿದ್ರೆ ಪುಣ್ಯ ಇದೆ, ಕೆಲವಕ್ಕೆಲ್ಲ ಎಷ್ಟೋ ನದಿಗಳು ಸ್ನಾನ ಮಾಡೋಕ್ಕಾಗೋದಿಲ್ಲ, ಹೋದಾಗ ನೋಡಿಬಿಟ್ಟು ಕೈ ಮುಗಿರಿ, ಅಷ್ಟಕ್ಕೆ ಒಂದು ಸಿದ್ಧಿ ಇದೆ. ಕೆಲಸತ್ತೆ ಮುಟ್ಟಿದ್ರೆ ಆಯ್ತು. ಕೆಲಸತ್ತೆ ಕರೆಂಟ್ ಮುಟ್ಟಿದ್ರೆ ಸಾಕು, ಸಾಯ್ತಾನೆ ಇಲ್ಲ. ಇಲ್ಲಿ ಪಾಪ ಸಾಯುತ್ತೆ, ಅವೆಲ್ಲ ಹೇಳ್ತಾರೆ. ನಾವೆಲ್ಲ ಇದ್ರಲ್ಲಿ ಹೋಗ್ತಿರ್ತೀವಿ, ಟ್ರೈನಲ್ಲಿ ಹೋಗ್ತಿರ್ತಾನೆ, ಎಷ್ಟೋ ನದಿಗಳು ಬರುತ್ತೆ ಕೆಳಗಡೆ. ಅಲ್ಲೆಲ್ಲ ಇಳಿದು ಮಾಡ್ಲಿಕ್ಕೆ ಹೋದ್ರೆ ವರ್ಷಗಟ್ಟಲೆ ವಾಪಸ್ ಬರ್ಲಿಕ್ಕೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೇನು ಮಾಡಿಬಿಡೋದು? ನೋಡ್ತಾನಲ್ಲ, ಅದೇ ಪುಣ್ಯ. ನೋಡಿ ಕೈ ಮುಗಿದ್ರೆ ಒಂದು ಪುಣ್ಯ ಬಂತು. ನಮ್ಮ ಜನ ಇಲ್ಲಿ ಬರೀದ್ರೆ ಅಲ್ಲೇ ಹೇಳೋದು ಮತ್ತೆ, ಗೊತ್ತಾಯ್ತಾ? ಕೂತಷ್ಟ ಬಡ್ಕೊಂಡ್ಬಿಡ್ತಾರೆ. ಹಾಗೆ ಮಾಡಬಾರ್ದು, ಅದೆಲ್ಲ ನೋಡ್ತಿರ್ಬೇಕು. ಅದು ಹಗಲ ಪ್ರಯಾಣ ಅಂಬೋದು ಯಾವಾಗ ಯಾತಕ್ಕೆ ಪ್ರಿಫರೆನ್ಸ್ ಸಿಗುತ್ತೆ ಅಂದರೆ, ನೋಡಿ ಇವಾಗ ರಾತ್ರಿ ಪ್ರಯಾಣ ಹಿಂದಿನ ಕಾಲ ಮಾಡಿದ್ರೆ ಅದೊಂದು ಕಾರಣ, ನೋಡೋದ ಮೇಲೆ ಮಿಸ್ ಆಗಿಬಿಡುತ್ತೆ. ಆಮೇಲೆ ಹಗಲ ಆದರೆ ನೋಡ್ತಾ ಹೋಗ್ಬೋದು, ಕೊನೆ ಪಕ್ಷ ದರ್ಶನಕ್ಕೆ ಒಂದು ಪುಣ್ಯ ಇದೆಯಲ್ಲ, ಆದ್ದರಿಂದ ಆಗುತ್ತೆ. ಇವೆಲ್ಲ ಅನುಷ್ಠಾನಕ್ಕೆ ಯಾರು ತರದೆ ಇವತ್ತು ಏನೇನೋ ಆಗೋಗ್ಬಿಟ್ಟು ಮಲಗೋಭ್ಯಾಸ ಕೂತಷ್ಟು ಮಲಗಿಬಿಡ್ತಾರೆ. ಇದು ಆಶ್ಚರ್ಯ. ಉಪನ್ಯಾಸದಿಂದ ಪ್ರಾರಂಭ ಮಾಡಿ ಎಲ್ಲದಕ್ಕೂ ಕೂತಷ್ಟು 1 ನಿಮಿಷದ ಕಾಲ ಎಲ್ಲ ಹೋಗ್ಬಿಟ್ಟಿರ್ತಾರೆ. ಏನ ಏನ ಅಲ್ಲ ಹೇಳಿದ್ದಲ್ಲ, ಯಾವ ನದಿ ಆದ್ರೂ ಬರೀ ನೀರು ತೀರ್ಥ ಒಂದು ನೋಡ್ದ, ತೀರ್ಥ ನೋಡಿದ ತಕ್ಷಣ ಅದು ಪುಣ್ಯ ಬಂತು. ನೋಡಿದ ಪುಣ್ಯ. ಗ್ರಂಥನ ಲೈಬ್ರರಿಗೆ ಹೋಗಿ ಗ್ರಂಥ ನೋಡ್ಕೊಂಬಂದು, ಲೈಬ್ರರಿಯನಿಗೆ ಇವು ಎಲ್ಲ ಡಿಪಾರ್ಟ್ಮೆಂಟ್ ಇರುತ್ತೆ, ಲೈಬ್ರರಿ ಪುಸ್ತಕ ಇರ್ತದೆ. ಎಲ್ಲ ಡಿಪಾರ್ಟ್ಮೆಂಟವ್ರಿಗೂ ತಮ್ಮ ಡಿಪಾರ್ಟ್ಮೆಂಟ್ ಪುಸ್ತಕ ಮಾತ್ರ ಗೊತ್ತಿರ್ತದೆ, ಲೈಬ್ರರಿ ಎಲ್ಲ ಗೊತ್ತಿರ್ತದೆ. ಗೊತ್ತಾಯ್ತಾ? ಎಲ್ಲ ಓದಿ ಗೊತ್ತಿರೋದಿಲ್ಲ. ಅದಕ್ಕೆ ಯಾವ ಪುಸ್ತಕ ತಕ್ಷಣ ತಗೊಳ್ತಾರೆ. ಇದೊಂದು ನಾಲೆಡ್ಜ್. ಅದಕ್ಕೆ ಲೈಬ್ರರಿ ಸೈನ್ಸ್ ಅಂತಾನೆ ಹೆಸರದು. ಅದಕ್ಕೂ ಈಕ್ವಲ್ ಸಂಬಳ, ಇದರಷ್ಟೇ ಸಂಬಳ. ತಿಳಿತಾ? ಫುಲ್ ಪ್ರೊಫೆಸರ್ಗೆ ಸಂಬಳ ಕೊಡ್ತಾರೋ, ಸೀನಿಯರ್ ಅಷ್ಟೇ ಸಂಬಳ ಬರುತ್ತೆ. ಅದು ಏನಾಯ್ತು ಈಗ ಅಂತ ಇಟ್ಕೊಳ್ಳೋದು ಪುಣ್ಯ ಅಂತ ಆಗಲಿಲ್ಲ ಮನೆಯಲ್ಲಿ. ನಮ್ಮ ಜನ ಓದೋದಿಲ್ಲ, ಆದ್ದರಿಂದ ಇಲ್ಲ, ತಪ್ಪದು ಅಂತ ಇರೋದೇ ಒಂದು ಇದೆ. ಒಂಥರ ಏನೋ ರಕ್ಷಾ ಕವಚ ಇದೆ, ಅದು ಬರೋ ವೈಬ್ರೇಷನ್ಸೇ ಉದ್ಧಾರ ಮಾಡುತ್ತೆ. ಏನೋ ಎಲ್ಲ ಗೊತ್ತಿರುತ್ತೆ, ಎಲ್ಲಿ ಇದೆಯೋ ಇಲ್ಲೋ, ಯಾರು ತೊಗೊಂಡೋಗಿದ್ದಾರೆ, ಅದೇ ಕೆಲಸ ಅವರಿಗೆ. ಫುಲ್ ಟೈಮ್ ಕೆಲಸ ಅದೇ. ಆದ್ದರಿಂದ ಎಲ್ಲ ಟಕ 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 ಹೇಳ್ತಾರೆ. ಸರಿಯಾಗಿ ಕೆಲಸ ಮಾಡೋರು ಎಲ್ಲ ಇಲ್ಲೂ ಯಾವ ಅವರು ಹಾಗೆ ಇರ್ತಾರೆ ಕೆಲಸ. ಹಾಂ ಏನು ಏನು ಹಾಂ 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 ಸರಿ 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 ಆಯ್ತು. ಹಾಂ ಹಾಂ ಅವ ಯಾವ ರೀತಿ ಮಾಡಬೇಕು ಅಂದರೆ ಈ ಅನುಪತ್ತಿ ತೋರಿಸ್ಬೇಕು ಫಸ್ಟು. ಈ ಅರ್ಥ ಮಾಡಬಾರದು ಅಂತ ಆದಮೇಲೆ
ಅದು ಮಾಡಿ ತೋರಿಸ್ತಾರೆ ಆಚಾರ್ಯ, ಅವರೇ ಮಾಡಿ ತೋರಿಸ್ತಾರೆ, ಆಚಾರ್ಯರು ಮಾಡ್ತಾರೆ ಅಂತ. ಗೊತ್ತಾಯ್ತಾ? ಈ ಪುರಾಣ ವಾಕ್ಯ ಹೇಳಿ ಎರಡು ಅರ್ಥ. ಮೊದಲನೇದಾಗಿ ಜನಗಳಿಗೆ ಆಸಕ್ತಿ ಹುಟ್ಟಿಸೋದಕ್ಕೋಸ್ಕರ ಹೇಳೋ ಮಾತುಗಳು. ಗೊತ್ತಾಯ್ತಾ? ಒಳಗಿನ ಅರ್ಥ ಬೇರೆನೇ ಇರುತ್ತೆ. ಒಳಗಿನ ಅರ್ಥ ಹೀಗೆ ಮಾಡಬೇಕು. ಮುಖ್ಯವಾದ ಅರ್ಥಗಳನ್ನ ಹೇಳೋದೆಲ್ಲ ಅಭಿರುಚಿ ಹುಟ್ಟಿಸೋಕ್ಕೋಸ್ಕರ, ಮೇಲ್ನೋಟ ಅರ್ಥಗಳೆಲ್ಲ. ಒಳಗಿನ ಅರ್ಥ ಅಂಬೋದು ರಿಯಲ್ ಮೀನಿಂಗ್ ಆಗಿದೆ. ಅದು ಹೇಳಿದ ಅರ್ಥ ಇದೆಯಲ್ಲ, ಇಲ್ಲೊಂದೇ ಅಲ್ಲ, ಮಾಡ್ಬೋದಲ್ಲ, ಮಾಡಲೇಬೇಕು. ಇಂಥ ವಾಕ್ಯ ಎಲ್ಲೇ ಬಂದರೂ ಕೂಡ ಅದು ವ್ಯಾಲಿಡ್ ಸ್ಟೇಟ್ಮೆಂಟ್ ಆದಾಗ ಒಳಗೆ ಬೇರೆ ಅರ್ಥ ಇರುತ್ತೆ ಅಂತಲೇ ಅರ್ಥ. ಅದಕ್ಕೆ ತತ್ವಮಸಿ ಬೇರೆ ಅರ್ಥ ಮಾಡಿದ್ರಲ್ಲ, ಬ್ರಾಹ್ಮಣ ಬೇರೆ ಅರ್ಥ ಮಾಡಿದ್ರೆ ಹಾಗೆ ಬೇರೆ ಅರ್ಥ ಮಾಡೋದು. ವಾಕ್ಯ ಪ್ರಮಾಣ, ನೀವು ತಿಳ್ಕೊಂಡ ಅರ್ಥ ಪ್ರಮಾಣ ಸರಿಯಾಗಿಲ್ಲ ಅಂತ ಅರ್ಥ. ಬ್ರಹ್ಮಜ್ಞಾನೇನ ವಾ ಮುಕ್ತಿ, ಇಲ್ಲೂ ಸ್ವಾರಸ್ಯ ಇದೆ ನೋಡಿ. ಇಲ್ಲೇನು ಬಂತೀಗ? ಇಷ್ಟು ವಾಕ್ಯ ಬಂತು, ಮತ್ತೇನು ಅರ್ಥ ಮಾಡ್ತೇನೆ? ಯಾರ್ದೋ ವಾಕ್ಯ ಅಲ್ಲ, ವೇದವ್ಯಾಸರ ವಾಕ್ಯ ಇದೆ. ಇದನ್ನೇ ಯಾರೋ ಹೇಳಿದ್ದಾರಂತೆ ಬಿಡಾಗಿಲ್ಲ. ಅದಕ್ಕೇನು ಮಾಡಬೇಕು ಅಂದರೆ ಸಿಂಪಲ್, ಮುಕ್ತಿ ಅನ್ನೋ ಶಬ್ದಕ್ಕೆ ಬೇರೆ ಅರ್ಥ ಮಾಡಿದ್ರೆ ಆಯ್ತು. ಬದಲು ಮುಕ್ತಿಗೆ ಬೇರೆ ಅರ್ಥ ಮಾಡಿಬಿಡೋದು. ಏನರ್ಥ? ಪಾಪಾನ್ ಮುಕ್ತಿ, ಪಾಪದಿಂದ ಮುಕ್ತಿ ಸಿಗುತ್ತೆ. ತೀರ್ಥಸ್ನಾನ ಪಾಪದ ಪುಣ್ಯ ಸಿಗುತ್ತಾ ಇಲ್ವೋ? ಆಯ್ತು. ಈಗ ಪ್ರಾಯ ಸ್ನಾನ ಮಾಡಿದ ಪುಣ್ಯ ಬರುತ್ತಾ ಇಲ್ವೋ? ಆಯಿತು. ಸೊ ಒಂದರ್ಥ ಸರಿ ಹೋಯ್ತು, ವಿರೋಧ ಬರಲೇ ಇಲ್ಲ. ಪರಿಣಾರ್ಥದ ಪ್ರಕಾರ ಪಾಪದಿಂದ ಮುಕ್ತಿ, ಇನ್ನು ಸಂಸಾರದಿಂದ ಮುಕ್ತಿ ಅಂತ ಮಾಡ್ಬೇಕಾದ್ರೆ ಇದಕ್ಕೆ ಬೇರೆ ಅರ್ಥ ಮಾಡಬೇಕು ನೋಡಿ. ಬ್ರಹ್ಮಜ್ಞಾನೇನ ವಾ ಇದೆ, ಉಳಿದಕ್ಕೆ ವಾ ಇಲ್ಲ. ಇಲ್ಲಿ ವಾ ಶಬ್ದಕ್ಕೆ ಏವ ಅಂತ ಅರ್ಥ. ಬ್ರಹ್ಮಜ್ಞಾನೇನ ಇವ ಮುಕ್ತಿ ಅಷ್ಟೇ. ಉಳಿದಕ್ಕೆಲ್ಲ ಪಾಪ ಮುಕ್ತಿ, ಪಾಪದಿಂದ ಮುಕ್ತಿ ಅಷ್ಟೇ. ಇದನ್ನ ಮಾಡೋದ್ರಿಂದ ಬ್ರಹ್ಮಜ್ಞಾನ ಬರೋಕ್ಕೆ ಅನುಕೂಲ ಆಗೋದ್ರಿಂದ ಮಾಡಿ. ಅದು ನೇರ. ಅದು ಡಾಕ್ಟರ್ ಆಗಬೇಕಲ್ಲ ಪಿ ಯು ಸಿ ಓದಿ. ಅರೆ ಡಾಕ್ಟರ್ ಪಿ ಯು ಸಿ ಅದು MBBS ಓದಿ ಡೈರೆಕ್ಟ್ ಅಂದರೆ ಎಂಟ್ರಿ ಇದರಿಂದ ಸಿಗೋದು, ಎರ್ಫರ್ಬೋದು. ಆ ರೀತಿ ಅರ್ಥ. ಸ್ಮರಣೇನವ ಸ್ತುತಿಪರತಾಚ, ಇನ್ನೊಂದು ಅರ್ಥ ಸ್ತುತಿಪರ. ಈ ಬ್ರಹ್ಮಜ್ಞಾನಕ್ಕೆ ಭಾರಿ ಮಹತ್ವ ಇದೆ. ಹಾಗೂ ಪ್ರಯಾಗದಲ್ಲಿ ಸಾಯೋದು, ಎಲ್ಲೋ ಸಾಯೋದ್ರ ಬದಲು ಎಲ್ಲಿ ಸಾಯೋದು ವಾಸಿ? ಪ್ರಯಾಗದಲ್ಲಿ ಸಾಯಬೇಕು. ಎಲ್ಲೋ ಸ್ನಾನ ಮಾಡು, ಗೋಪತಿಯಲ್ಲಿ ಸ್ನಾನ ಮಾಡು. ಇಲ್ಲಿ ಪ್ರಶಂಸೆ ಪರ ಅರ್ಥ. ಅದು ಹೇಳಿದ ಸ್ತುತಿ ಪರ, ನಿಂದ, ಪರಕೃತಿ, ಪುರಾಕಲ್ಪ, 4 ಇದೆ ಅರ್ಥವಾದಕ್ಕೆ. ಅದಕ್ಕೆ ಅರ್ಥವಾದ ಅರ್ಥ ಮಾಡಕ್ಕೆ ಶ್ರುತಿಪರತ. ನಾಥ ತತ್ರಾಪಿ ಕುತ್ರಚಿತ್ ಬ್ರಹ್ಮಜ್ಞಾನ ಸಾಧನತ್ವಮೇವ ಉಚ್ಯತೆ. ನೀವು ಬ್ರಹ್ಮಜ್ಞಾನದಿಂದ ಮುಕ್ತಿ ಹೇಗೆ ಮಾಡಬೇಕು ಅಂದರೆ ಪ್ರಯಾಗದಲ್ಲಿ ಸಾಯೋದು, ಗೋವತಿಯಲ್ಲಿ ಸ್ನಾನ ಮಾಡೋದು, ಇವೆಲ್ಲ ಯಾವುದಕ್ಕೆ ಸಾಧನ? ಬ್ರಹ್ಮಜ್ಞಾನದ ಸಾಧನ ಆಗುತ್ತೆ. ಸೊ ಮುಖ್ಯಾರ್ಥದಲ್ಲೂ ಉಪಯೋಗ ಬರಲಿಲ್ಲ, ಏನು ತೊಂದರೆ ಬರಲಿಲ್ಲ. ಈಗ ಎರಡನೇ ಅರ್ಥ ಇದೆ. ಬ್ರಹ್ಮಜ್ಞಾನಂ ವಿನಾ ಮುಕ್ತಿ ನಾ ಕಥಂಚಿದಪಿಷ್ಯತೆ ಪ್ರಯಾಗಾದಿಸ್ತು ಯಾ ಮುಕ್ತಿ ಜ್ಞಾನೋಪಾಯತ್ವಮೇವ ಹಿ ಇತ್ಯಾದವು. ಆಚಾರ್ಯರು ಇಲ್ಲಿ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ, ಬ್ರಹ್ಮಜ್ಞಾನ ಸಾಧನತ್ವೇ ಉಚ್ಯತೆ ಅನ್ಯಥಾ ಮುಕ್ತಿಂ ನಿಷಿಧ್ಯ. ಅನ್ಯಥಾ ಮುಕ್ತಿಂ ಅಂದ್ರೇನು? ಮುಕ್ತಿಗೆ ಬೇರೆ ದಾರಿ ಇಲ್ಲ. ಬ್ರಹ್ಮಜ್ಞಾನದ ಒತ್ತಿ ಹೇಳಿದ ಮೇಲೆ ಅದೇ ಅರ್ಥನೇ ಹೇಳೋದು. ಈ ಅರ್ಥ ಹೇಳಿದವರು ಈ ಅರ್ಥಕ್ಕೆ ಯಾವ ಕಂಡೀಷನ್ ಕೊಡಬೇಕಾಗಿಲ್ಲ. ಯಾತಕ್ಕೆ? ಬೈ ಇಟ್ ಸೆಲ್ಫ್ ಕನ್ವಿನ್ಸಿಂಗ್. ಅವ್ರು ಹೇಳಿದ ಅರ್ಥ ಸರಿಯಾಗಿ ಬಂದು ಹೋಗ್ಬಿಡುತ್ತೆ, ಮತ್ತೆ ಆಧಾರ ಕೊಡ್ತಾರೆ. ಉಳಿದವರು ತಪ್ಪು ಹೇಳಿ ಆಧಾರ ಕೊಡೋದಿಲ್ಲ, ಇವ್ರು ಸರಿಯಾಗಿ ಹೇಳಿ ಮತ್ತೆ ಆಧಾರ ಕೊಡ್ತಾರೆ. ಯಾತಕ್ಕೆ? ಇವರಿಗೆ ಶಿಷ್ಯರಿಗೆ ಚೆನ್ನಾಗಿ ನಂಬಿಕೆ ಬರಬೇಕು. ಆ ಮೂಲಕ ಅವರ ಸಾಧನೆ ನಿರ್ವಿಘ್ನ ಮಾಡಾಗಬೇಕು. ಅದಕ್ಕೆ ಕಳಕಳಿ ಅಂತ ಕರೀತಾರೆ. ಸುಮ್ಮನೆ ಹೇಳೋದು ಹೇಗೋ ತಿರುಗಿಬೇಡಿ ಅಂತಾರೆ, ಮುಂದೆ ಹೋಗ್ಬಿಡ್ತಾರೆ ಅಷ್ಟೇ. ಎಲ್ಲೋದ್ರೂ ಇವನಿ ಏನು ಬಿಟ್ಟೇ ಇಲ್ಲ. ಉಳಿದವ್ರು ಹಾಗಲ್ಲ, ಹೋಗ್ತೀರಿ ಅಲ್ಲಿ ಈ ಕಡೆ ಅಲ್ಲಿ ಹೋಗಬೇಡಿ, ಈ ಕಡೆ ಹೋಗಿ ಅಂತ. ಇನ್ನೂ ಡೌಟ್ ಬಂತು, ನಾನೇ ಬರ್ತೀನಿ ಬರೀ ಅಂತ ಹೋಗ್ಬಿಟ್ಟು ತೋರಿಸ್ತಾ. ಅವ್ರಿಗೆ ಏನಿದೆ ಈಗ? ಕಳಕಳಿ ಇದೆ ಪಾಪ. ಕಷ್ಟಪಟ್ಟು ಕೇಳ್ತಾರೆ, ಸರಿಯಾಯ್ತು. ಆಸ್ಪತ್ರೆ ದಾರಿ ಕೇಳಿದ್ರಂತೂ ಎಮರ್ಜೆನ್ಸಿ ಇರುತ್ತೆ ಪಾಪ, ಏನೋ ಉಡಾಕೆ ಉತ್ತರ ಕೊಡಬಾರ್ದು, ಕರೆಕ್ಟಾಗಿ ಹೇಳಿದೆ. ಇದು ಕಳಕಳಿ ಅಂತ ಕರೀತಾರೆ. ಆಚಾರ್ಯ ಡೌಟು ಇಲ್ಲ, ಇದು ಮಾಡೋ ಪ್ರಸಂಗನೂ ಇಲ್ಲ. ನಾವು ಅವ್ರ ಮ್ಯಾಚಿಂಗಾಗಿ ಏನು ಕೊಡ್ಲಿಕ್ಕೂ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಅಂಥವ್ರು ಹೇಳ್ತಾರೆ ಏನರ್ಥ? ಬರೀ ಅನುಗ್ರಹ ಹೊರತು ಬೇರೊಂದಿಲ್ಲ. ಬ್ರಹ್ಮಜ್ಞಾನಂ ಇದಕ್ಕೆ ಪ್ರೌಢಿವಾದ ಅಂತ ಇನ್ನೊಂದ್ಸದು. ಪ್ರೌಢಿವಾದ ಅಂದ್ರೇನು? ಎಲ್ಲ ಸರಿಯಾಗಿ ಹೇಳಿ ಬೇಕಾದ್ರೆ ಇದು ಇದೆ ನೋಡಿ ಅಂತ ಹೇಳಿದ್ರೆ ಹಾಗೋ ಹಾಗೆ. ಪ್ರಯಾಗಾದಿಸ್ತು ಯಾ ಮುಕ್ತಿ ಜ್ಞಾನೋಪಾಯತ್ವಮೇವ ಹಿ. ಇದಕ್ಕೆಲ್ಲ ಜ್ಞಾನೋಪಾಯ. ಬ್ರಹ್ಮಜ್ಞಾನದಿಂದ ಮುಕ್ತಿ ಎಂಬುದು ಪ್ರೂವ್ ಆಗಿರೋದ್ರಿಂದ ಪ್ರಯಾಗ ಮರಣ ಇತ್ಯಾದಿ ಶಬ್ದಕ್ಕೆ ಏನೇನು ಸೇರಿಸ್ಕೊಂಡ್ಬಿಡ್ಬೇಕು. ದಾನ, ತೀರ್ಥ, ತಪಸ್ಸು, ಯಜ್ಞ, ಪೂರ್ವ ಇವೆಲ್ಲ ಏನವು? ಜ್ಞಾನ ಸಾಧನಗಳೇ ಹೊರತು ಜ್ಞಾನ ನೇರವಾಗಿ ಮುಕ್ತಿ ಸಾಧನ. ಯಾವುದು ಡೈರೆಕ್ಟ್ ಅಲ್ಲ. ಜ್ಞಾನ ಬೈಪಾಸ್ ಮಾಡಕ್ಕೆ ಬರೋದಿಲ್ಲ. ಕೆಲವರಿಗೆಲ್ಲ ಬೈಪಾಸ್ ಮಾಡಿಬಿಡ್ಬೋದು, ಆದರೆ ಜ್ಞಾನ ಬೈಪಾಸ್ ಮಾಡಕ್ಕೆ ಬರೋದಿಲ್ಲ. ಅಲ್ಲಿ ಹೋಗಲೇಬೇಕು, ಬೇರೆ ದಾರಿ ಇಲ್ಲ. ಬ್ರಹ್ಮಜ್ಞಾನೇನ ವಾ ಮುಕ್ತಿ ಬ್ರಹ್ಮಜ್ಞಾನಂ ವಿನಾ ಮುಕ್ತಿ ನ ಕಥಂಚಿದಪಿಷ್ಯತೆ ಪ್ರಯಾಗಾದಿಸ್ತು ಯಾ ಮುಕ್ತಿರ್ ಜ್ಞಾನೋಪಾಯತ್ವಮೇವ ಹಿ ಇತ್ಯಾದವು ನಚ. ಅದು ಎಲ್ಲೆಲ್ಲಿ ಕೆಲವರು ಹೇಳ್ತಾರೆ. ಈಗ ಕೆಲವು ಸತ್ತೆ ಕಾರ್ತಿಕ್ ಮಾಸ ಮಾತ್ರ ತೊಗೊಂಡ್ಬಿಟ್ರಂತೂ ಮುಕ್ತಿ ಸಿಕ್ಕಾಪಟ್ಟೆ ಸುಲಭ ಆಗಿಬಿಡುತ್ತೆ. ಗೊತ್ತಾಯ್ತಾ? ಒಂದು ಇಲಿ ಇತ್ತು, ಹಾರಿತ್ತು. ಆ ಕಡೆ ಬೆಕ್ಕಿ ಇತ್ತು, ಆ ಕಡೆ ಇಲಿ ಇತ್ತು. ಒಂದು ದೀಪ ಇತ್ತು.
ದೀಪ ಕುಡಿಗಟ್ಟು ಆರೋ ಸ್ಥಿತಿಯಲ್ಲಿತ್ತು. ಸರಿಯಾಗಿ ಕೇಳಬೇಕಲ್ಲ. ಬೆಕ್ಕ ಹಾರಿತ್ತು. ಹಾರ್ಬೇಕಾದ್ರೆ ಕಾಲು ಆ ದೀಪಕ್ಕೆ ಬಡೀತು. ಕುಡಿ ಇತ್ತೆಲ್ಲ ಕುಡಿ ಹೋಗ್ಬಿಡ್ತು. ದೀಪ ಚೆನ್ನಾಗಿ ಉರ್ಲಕ್ಕೆ ಶುರುವಾಯ್ತು. ಅಷ್ಟಕ್ಕೆ ವ್ಯಕ್ತಿ ಮುಕ್ತಿಗೆ ಹೋಗ್ಬಿಡ್ತು ವ್ಯಕ್ತಿ. ಯಾಕೆ? ದೀಪ ಬಿಡ್ಲಿಕ್ಕೆ ಸಹಾಯ ಮಾಡ್ತಾರ. ಅದಕ್ಕೆ ಇದು ಕೇಳಿಬಿಟ್ಟು ಯಾರು ಕೂಡ ಏನಾಗುತ್ತೆ, ನಾವು ದೀಪ ಹಚ್ಚೋದು ಕೂಡ ಬೇಡ, ಯಾರೋ ಕುಡಿಗೆ ತೆಗೆದುಬಿಟ್ರೆ ಸಾಕು, ಮೋಕ್ಷ ಗ್ಯಾರಂಟಿ ಐತೆ. ಅದು ಏನು ಇಂಟೆನ್ಷನ್ನೇ ಇಲ್ಲ ಅದಕ್ಕೆ, ಸುಮ್ಮನೆ ಹಾರಿ ಕಾಲ್ ತಾಕಿತಷ್ಟೇ, ಮುಕ್ತಿಗೆ ಹೋಯ್ತು. ಇದೆಲ್ಲ ಏನು ಅಂತ ಅರ್ಥ? ಇದಕ್ಕೆಲ್ಲ ಅರ್ಥವಾದ ಅಂತ ಕರೀತಾರೆ. ಅದೇ ಅರ್ಥ ಮಾಡಬೇಕು ಅಂತಲ್ಲ. ಶೇರ್ಸ್ ಅನೌನ್ಸ್ ಮಾಡ್ಬೇಕಾದ್ರೆ 10 ರೂಪಾಯಿ ಶೇರ್ ಇರುತ್ತೆ. 10 ರೂಪಾಯಿ ಶೇರ್ ಒಬ್ಬರು ಯಾರು ತೊಗೊಂಡಿದ್ದು ನೋಡಿದ್ದಾರೆ ನೀವು? 10 ರೂಪಾಯಿದ ಲೆಕ್ಕ ಹಾಕಿ ಮ್ಯಾಕ್ಸಿಮಮ್ ಮಲ್ಟಿಪ್ಲೈಡ್ ಹಾಕ್ತಾರೆ. ಅದು ಈ ರೀತಿ ಇರೋದ್ರಿಂದ ಈ ರೀತಿ ಅರ್ಥ ಮಾಡ್ಕೋಬೇಕಂತ. ನಾವು ಕೂಡ ಬೆಕ್ಕಾಗಿ ಹುಟ್ಟಿ ಗೊತ್ತಾಯ್ತಾ, ಎದುರಿಗಿದ್ದು ಅಡ್ಡ ದೀಪ ಇದ್ದು ತಿನ್ನಕ್ಕೆ ಕಾಲ್ ತಾಕಿದರೆ ಅದು ಉರಿದ್ರೆ ನಾವು ಮೋಕ್ಷಕ್ಕೂ. ಇದಲ್ಲ, ನಾವೀಗ ಬೆಕ್ಕಿ ಹೀಗೆ ಮಾಡಿದಾಗ ನಾವು ತಿಳ್ಕೊಂಡೆ ಎಷ್ಟು ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೆ, ಆ ಥರ ಲೆಕ್ಕ ಹಾಕಿದ್ರೆ ಅದು ಪಾಸಿಟಿವ್ ಥಿಂಕಿಂಗ್. ಇದು ನೆಗೆಟಿವ್ ಥಿಂಕಿಂಗ್. ಮತ್ತು ಬೆಕ್ಕಾಗಿ ಹುಟ್ಟೋರಿಗೆ ಬೆಕ್ಕಾಗಿ ಹುಡ್ತಾ ಇರ್ತಾರೆ ಗ್ಯಾರಂಟಿ. ಮತ್ತೆ ಅದು ಇಲ್ಲ, ಸುಳ್ಳುಗಳು. ಅದು ತಾತ್ಪರ್ಯ ಇರೋ ಅಲ್ಲಿಗೆ ಕ್ಯಾಚ್ ಮಾಡಬೇಕು. ಇಷ್ಟಿದ್ದಾಗ ನಾವು ಸರಿಯಾಗಿ ತಿಳ್ಕೊಂಡು ನಮ್ಮದೇ ಎಣ್ಣೆ, ನಮ್ಮದೇ ತುಪ್ಪ ಮತ್ತೆ ನಾವೇ ಮಾಡಿಕೊಂಡು ನಮ್ಮ ಕೈಯಾರ ಹಚ್ಚಿ ಅದನ್ನು ಆರದಂತೆ ನೋಡ್ಕೋತೀವಿ ಅಂದರೆ ಎಷ್ಟು ಪುಣ್ಯ ಬರುತ್ತೆ. ಇದು ಬಹಳ ಮುಖ್ಯವಾದ ಅಂಶ. ತತ್ವಜ್ಞಾನಕ್ಕೆ ಬೆಳೆಯುತ್ತೆ ಅಂದರೆ ಕುಡಿಗಟ್ಟಿದಾಗುತ್ತೆ. ತತ್ವಜ್ಞಾನ ಎಂದು ಆರೋದಿಲ್ಲ. ತತ್ವಜ್ಞಾನ ಯಾವ ಕಾಲಕ್ಕೂ ಆರೋದಿಲ್ಲ, ಕುಡಿಗಟ್ಟುತ್ತೆ. ಕಾಲ ಇತ್ಯಾದಿ ಕುಡಿಗಟ್ಟ. ಅದು ತೆಗಿಲಿಕ್ಕೆ ಯಾರು ಬರಬೇಕು? ಜ್ಞಾನಿಗಳನ್ನು ಭಗವಂತ ಕಳಿಸ್ತಾರೆ. ಜ್ಞಾನ ನಿತ್ಯ, ಜ್ಞಾನಕ್ಕೆ ನಾಶ ಇಲ್ಲ. ಅದಕ್ಕೆ ಕುಡಿಗಟ್ಟ ಕೆಲಸ ಹಾಕಿದ್ರಿಂದ ಉಳಿದವರಿಗೆ ನಾಶ ಆಗುತ್ತೆ, ತಪ್ಪಿಸ್ಲಿಕ್ಕೆ ಕೆಲಸ ಮಾಡ್ತಾರೆ ಹೊರತು ಅದಕ್ಕೆ ಕೃತಜ್ಞತೆ ಹೇಳಬೇಕು. ಅವ್ರಿಗೆ ಪುಣ್ಯ ಇದೆ. ಈಗ ನಮ್ಮ ಸರ್ವಮೂಲ ಬರಲಿಕ್ಕೆ ಯಾರಿಗೂ ಹೇಳಿಲ್ಲ, ಗೊತ್ತಾಯ್ತಾ? ಟೀಕಾ ಬರಲಿಕ್ಕೂ ಹೇಳಿಲ್ಲ, ಟಿಪ್ಪಣಿ ಬರಲಿಕ್ಕೂ ಹೇಳಿಲ್ಲ. ಸುಮ್ಮನೆ ಪುಸ್ತಕ ಇಟ್ಕೊಂಡು ಓದೋದೆಲ್ಲ ಆಗಿದೆ. ಏನುಗತಿ ಇವರಿಗೆ? ಪುಸ್ತಕ ಇಟ್ಕೊಳ್ಳೋಕ್ಕೂ ತಯಾರಿಲ್ಲ. ಕೊಟ್ಬಿಟ್ಟು ಕೈ ಜಾಸ್ತಿ ಹಬ್ಬತ್ತು ಹೋಯ್ತು, ಪೀಡೆ ಹೋಯ್ತು, ಪೀಡೆ ಬಿಡ್ಬಿಡ್ತಾ. ತುಂಬ ತಪ್ಪದು. ನಚ ತೀರ್ಥಸ್ತುತಿ ವಾಕ್ಯಾನಿ ತತ್ ಪ್ರಸ್ತಾವೇಪಿ ಉಕ್ತಂ ಜ್ಞಾನ ನಿಯಮಂ ಗ್ರಂಥಿ ಯಥಾ ಕಶ್ಚಿತ್ ದಕ್ಷ ಭೃತ್ಯಂ ಪ್ರತ್ಯುಕ್ತಾನಿ ಅಯಮೇವ ಹೇ ರಾಜ ಕಿಂ ರಾಜ್ಞಾ ಇತ್ಯಾದೀನಿ ಯಥಾಹ ಭಗವಾನ್. ತುಂಬ ಇದೆ ಅದರ ಬಗ್ಗೆ ಹೇಳೋದು. ನನಗೆ ದೃಷ್ಟಾಂತ ಹೇಗೆ ಕೊಡಬೇಕು ತೋರಿಸ್ತಾರೆ. ಹೇಗೆ ಕೊಟ್ಟು ಹೇಗೆ ಸಮನ್ವಯ ಮಾಡಬೇಕು, ಅದಿಷ್ಟು ಕೂಡ ನಾಳೆ ನಾಡಿದ್ದು ಪಾಠ ಇರೋದಿಲ್ಲ. ಭಾನುವಾರ ಪಾಠ್ಯ ಆದ್ದರಿಂದ ಇರೋದಿಲ್ಲ. ಸೋಮವಾರ ಕಂಟಿನ್ಯೂ.